ತಲೆ ಮೇಲೆ ಟೋಪಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಹುಚ್ಚು. ಸೊ ಏನ್ ಅದ್ರ ರಹಸ್ಯ ಏನು? ತುಂಬಾ ಹೋದ್ರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನಮ್ಮ ಅರ್ಧಂಬರ್ಧ ಹೋದ್ರೆ ನಾವ್ ಏನ್ ಆಗ್ಬೋದು. ಚೆನ್ನಾಗಿದೆ, ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದಾರೆ. ಆತರ ಧ್ರುವ ಸರ್ ಆ ಡೈಲಾಗ್ ನ ಹೇಳಿದಾಗ ಅದು ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ. ಮೊದ್ಲನೇ ಕಿತ್ತ ಮಚ್ಚಿಡ್ದೇವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಈ ಡೈಲಾಗ್ ತುಂಬಾ ಚೆನ್ನಾಗಾಗುತ್ತೆ. ನಾವೆಲ್ಲ ಅದೇನೋ ಹೇಳ್ತಾರ ಮಿಡಲ್ ಕ್ಲಾಸ್ ಹುಡುಗರು ನಾವು, ಈ ಕಾಡಲ್ಲಿ ಬೆಳೆಯೋ ಮರದ ತರ. ಪ್ರತಿಯೊಂದು ಮಾತು ಡೈಲಾಗ್ ಅಲ್ಲೇ ಹೊಡಿತಾ ಇದ್ದಾರೆ. ಓಕೆ, ಸೊ ಏನು ಟೋಪಿ ಗಾಂಧಿ ಏನಿದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ನಮ್ಗೆ? KD ಕ್ಲೈಮ್ಯಾಕ್ಸ್ ಅಲ್ಲಿ ನಾವೊಂದು ಮಹಾಭಾರತ ಶ್ಲೋಕ ಹಾಕಿದೀವಿ. ರಮೇಶ್ ಸರ್ ಹೇಳ್ತಾರೆ ಅದು ಸಿನಿಮಾ ಎಲಿವೇಶನ್ ಚೇಂಜ್ ಮಾಡ್ತು. ಅಂದ್ರೆ ಪ್ರತಿ ಸಲನು ಪ್ರತಿ ಡೈಲಾಗ್ ಬರ್ದಾಗ್ಲೂ ಶೂಟ್ ಮುಗಿಸ್ಕೊಂಡು ಹೋಗೋಕೆ ಫೋನ್ ಮಾಡೋರು ಮೇಡಮ್. ಸರ್ ಅಂತ ಶುರುವಾಗಿ ಜರ್ನಿ ಇದು. ಅಲ್ಲಿಂದ ಭಯ್ಯ ಅಣ್ಣ ಅನ್ನೋವರೆಗೂ ಹೋಗಿದೆ. ನಮ್ಮ ಸೀನಿಯರ್ಸ್ ಎಲ್ಲ ಹೇಳೋರು, ನಮ್ಮ ಪ್ರೇಮ್ ಸರ್ ಹತ್ರ ಒಂದು 10 ವರ್ಷದಿಂದ ಇರೋರೆಲ್ಲ ಹೇಳೋರು, ಮಗ ನೀನ್ ಆಫೀಸಲ್ಲಿ ಏನ್ ಬರೀತಿ ಅದೆಲ್ಲ ಕಣೋ ಸಿನಿಮಾ, ನೀನ್ ಸ್ಪಾಟಲ್ಲಿ ಬರೀಬೇಕು ಅಂತ. ಸ್ಪಾಟಲ್ಲಿ ಬರೀಬೇಕಾ, ಇಷ್ಟು ದೊಡ್ಡ ಸಿನಿಮಾನ ಹೆಂಗೆ ಸ್ಪಾಟಲ್ಲಿ ಅನ್ನೋದೊಂದು ಫೀಲ್ ಇತ್ತು. ರೈಟಿಂಗ್ ಅಂತ ಬಂದ್ರೆ ರವಿ ಬೆಳಗೆ ಸರ್ ತುಂಬಾ ಇಷ್ಟ ಮೇಡಮ್. ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಮಲಗಿದವರೆಲ್ಲ ರಾಕಿಂಗ್ ಸ್ಟಾರ್ ಆಗಲ್ಲ, ಲೈಟ್ ಬಾಯ್ಗಳೆಲ್ಲ ಚಾಲೆಂಜ್ ಸ್ಟಾರ್ ಆಗಲ್ಲ. ಆದ್ರೆ ಒಂದಂತೂ ನಿಜ, ಇಲ್ಲಿ ಕಷ್ಟಪಟ್ಟು ಏನೋ ಒಂದು ಹಾಗೆ ಆಗ್ತಾನೆ. ಯುದ್ಧ ಶುರು ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದಡಿ ಸೆಲೆಬ್ರಿಟಿ ಪಾಡ್ಕಾಸ್ಟ್ ನ ಸ್ಪೆಷಲ್ ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ಇವತ್ತು ಕನ್ನಡ ಚಲನಚಿತ್ರದ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಅವರು ಇದ್ದಾರೆ. ಸೊ ದಯವಿಟ್ಟು ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಹೌ ಆರ್ ಯು? ಗುಡ್ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್? ಎಸ್ ಸರ್, ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ಸರ್, ತಲೆ ಮೇಲೆ ಟೋಪಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಏನ್ ಅದ್ರ ರಹಸ್ಯ ಏನು? ಸೊ ಕ್ರಾಂತಿ ಕುಮಾರ್ ಅಂದ್ರೆ ಯಾವಾಗ್ಲೂ ಟೋಪಿ ಹಾಕೊಂಡಿರ್ತಾರ, ಹೇಗೆ? ಏನಿಲ್ಲ, ಹಾಕಿದಾರ ತುಂಬಾ ಜನ ಹಾಕಿದಾರೆ, ಬಟ್ ಈ ಟೋಪಿ ಅದಲ್ಲ. ಓಕೆ, ಇದ್ರ ಒಂದು ಸ್ಪೆಷಾಲಿಟಿ ನಮ್ಗೆ ತಿಳಿಸ್ಕೊಡ್ತಾರೆ. ನಾನು ಸ್ವಲ್ಪ ರೆಗ್ಯುಲರ್ ಆಡ್ಸ್ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಈ ತರ ಆಡ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಅದರಲ್ಲಿ ಎಸ್ಪೆಷಲಿ ಇದೇ ಆಡ್. ಇದು ತುಂಬಾ ಸಲ ಕಳೆದೋಗಿದೆ. ತುಂಬಾ ಸಲ ನಮ್ಮ ಶೂಟ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದ್ರೂ ಮತ್ತೆ ಇದನ್ನೇ ಆರ್ಡರ್ ಮಾಡೋದು, ಇದನ್ನೇ ಹಾಕೊಳ್ಳೋದು. ಓಕೆ, ಸೊ ಸೇಮ್. ಸೊ ಎವ್ರಿ ಟೈಮ್ ಒಂದು ಹ್ಯಾಟ್ ನ ಯೂಸ್ ಮಾಡ್ತೀರಾ ರೆಗ್ಯುಲರ್. ಸೊ ಅದ್ರ ಮೇಲೆ ಒಂದು ಸ್ಮೈಲಿ ಸಹ ಇದೆ. ಹೌದು ಸೊ ಮೇಡಮ್, ಸೇಮ್ ನಿಮ್ ತರನೇ ಸ್ಮೈಲಿ ಅಂಡ್ ನಿಮ್ ಫೇಸ್ ಎಲ್ಲ ಸೂಪರ್ ಆಗಿ ಮ್ಯಾಚ್ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಹೇಳಿ, ಇವಾಗ ನೀವು ಕನ್ನಡ ಚಲನಚಿತ್ರಕ್ಕೆ ಫಸ್ಟ್ಲಿ ಒಂದು ಲೈಟ್ ಬಾಯ್ ಆಗಿ ಬರ್ತೀರಾ. ಸೊ ಅಲ್ಲಿನ ಜರ್ನಿ ಹೇಗೆ ಶುರು ಆಯ್ತು? ನೀವು ಮೂಲತಃ ಯಾವ ಊರಿನವರು? ಸೊ ಅಲ್ಲಿಂದ ಬೆಂಗಳೂರಿಗೆ ನಿಮ್ಮ ಪಯಣ ಹೇಗೆ? ಅಂದ್ರೆ ನಮ್ದು ಹಾಸನ್ ಮೇಡಮ್. ನಾವು ನೇಟಿವ್ ಬಂದು ಹಾಸನ್ನು. ಬಟ್ ನಾವು ಚಿಕ್ಕ ವಯಸ್ಸಿಂದ ಬ್ಯಾಂಗ್ಳೂರಲ್ಲೇ ಬೆಳೆದಿರೋದು. ಕಾಲೇಜೆಲ್ಲ ಸ್ಟಡೀಸ್ ಎಲ್ಲ ಬ್ಯಾಂಗ್ಳೂರಲ್ಲೇ. ಆಗಿಂದನೇ ನನಗೂ ನಮ್ಮ ಫ್ರೆಂಡ್ಗೂ ಪರಮರಾಜ್ ಅಂತ ನಮ್ಮ ಫ್ರೆಂಡು ಸಿನಿಮಾ ಮಾಡೋಣ ಗುರು ಅನ್ನೋದೊಂದು ಸ್ಟಾರ್ಟ್ ಆಯಿತು ನಮಗೆ. ಇವಾಗ ಎಕ್ಸಾಂಪಲ್ ತುಂಬಾ ಹೋದ್ರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನಮ್ಮ ಅರ್ಧಂಬರ್ಧ ಹೋದ್ರೆ ನಾವೇನು ಆಗ್ಬೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಬರ್ತಾ ಇತ್ತು. ಅಲ್ಲಿ ಪ್ರೋಗ್ರಾಮ್ ನೋಡ್ತಿದ್ದಾಗ ಅನ್ನಿಸ್ತು, ಇಲ್ಲ ಇದೇನೋ ಬರೀ ತುಂಬಾ ಸ್ಟಡೀಸ್ ಮೇಲೆ ಇಲ್ಲ ಸಿನಿಮಾ ಕ್ಷೇತ್ರ ಅನ್ನೋದು, ಇದು ನಾವು ಬೇರೆ ಥರ ಹ್ಯಾಂಡ್ಲ್ ಮಾಡ್ಬೋದು. ನಾವೊಂದಷ್ಟು ಓದಿರೋದು, ತಿಳ್ಕೊಂಡಿರೋದು, ಒಂದಷ್ಟು ಆಕ್ಟಿವ್ ಆಗಿದ್ರೆ ಇಲ್ಲಿ ಸರ್ವೈವ್ ಆಗ್ಬೋದು ಅಂತ ಒಂದು ನಂಬಿಕೆ ಬಂತು. ಅಲ್ಲಿಂದ ನಾವು ಒಂದಷ್ಟು ಚಾನ್ಸ್ನ ಕೇಳೋದು ಬೇರೆ ಕಡೆ ಎಲ್ರೂ. ಅದು ಸ್ವಲ್ಪ ಪ್ರೋಸೆಸ್ ಹೇಳೋದು ಕಾಲೇಜ್ ಡೇಸಿಂದಾನೆ ಸ್ಟಾರ್ಟ್ ಆಗಿ. ನಿಮ್ಮ ಕ್ವಾಲಿಫಿಕೇಶನ್ಸ್? ಬಿಕಾಮ್ ಮೇಡಮ್. ಬಿಕಾಮ್ ಮಾಡಿದ್ದೀರಾ. ಸೊ ಈ ಸಿನಿಮಾ ಮಾಡಬೇಕು ಅನ್ನೋ ಒಂದು ಹುಚ್ಚು ಯಾವಾಗಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ? ಅದೇ ಅಲ್ಲಿಂದಾನೆ ಮೇಡಮ್, ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಇಂದಾನೆ. ಓಕೆ, ನಾನು ರಮೇಶ್ ಸರ್ಗೂ ಅದೇ ಹೇಳಿದೆ ಅವ್ರ ಹತ್ರ ಮಾತಾಡುವಾಗ, ಸರ್ ನಿಮ್ ಪ್ರೋಗ್ರಾಮ್ ನೋಡ್ಕೊಂಡು ಸಿನಿಮಾಗೆ ಬಂದವ್ರು ಸರ್ ನಾವು. ನೀವು ಆಡ್ತಿದ್ ಮಾತುಗಳು, ಆ ಮೋಟಿವೇಶನ್ ಲೈನ್ಗಳು, ಅದೇ ನಮ್ಮನ್ನ ಇವತ್ತು ಇಲ್ಲಿವರೆಗೂ ಕರ್ಕೊ ಬಂದಿರೋದು. ಇವತ್ತು ನಿಮಗೆ ಡೈಲಾಗ್ ಬರೀತಿದ್ದೀನಿ ಅಂದ್ರೆ ಅದೇ ನಂಗೆ ಖುಷಿ ವಿಷಯ ಅಂತ ಅಂದ್ಬಿಟ್ಟು ಆ ಥರ ಆ ಪ್ರೋಗ್ರಾಮಿಂದ ಶುರುವಾಗಿ ಜರ್ನಿ ಮೇಡಮ್. ಅಲ್ಲಿಂದ ಯಾರೋ ಒಬ್ರು ಹೇಳಿದ್ರು, ಗುರು ಸಡನ್ ಆಗಿ ಸಿನಿಮಾ ಒಳಗಡೆ ಬಂದ್ರೆ ಯಾರು ಸೇರಿಸ್ಕೊಬಿಡ್ತಾರೆ ನಿನ್ನ, ಅಲ್ಲಿಂದ ಹೋಗು ಗಾಂಧಿನಗರದಲ್ಲಿ ಒಂದಷ್ಟು ಆಫೀಸ್ಗಳವೆ ಕೇಳು ಅಂತ ಅಂದ್ಬಿಟ್ಟು ಒಂದಷ್ಟು ಆಫೀಸ್ಗಳನ್ನ ಕೇಳ್ತಿದ್ದಾಗ ಅವರು ಬೇರೆ ವರ್ಕ್ ಯಾವುದೂ ಇಲ್ಲ ನೋಡಿ, ಲೈಟ್ ಬಾಯ್ ಆಗಿದೆ ಅಂತ ಒಂದು ಜ್ಯೋತಿ ವಾಹಿನಿ ಅನ್ನೋ ಒಂದು ಸಂಸ್ಥೆ ಶ್ರೀಮುರಳಿ ಸರ್ ಆಫೀಸ್ ಹತ್ರ ಇದೆ. ಅಲ್ಲಿ ಅವ್ರ ಜೊತೆ ಜರ್ನಿ ಶುರುವಾಗಿದೆ. ಅಲ್ಲಿಂದ ಹೋಗುವಾಗ ಲೈಟ್ ಬಾಯ್ ಆಗಿ ಅಲ್ಲಿಂದ ಹಂಗೆ ಒಂದೊಂದೇ ಲಿಂಕ್ಗಳು ಸಿಕ್ಕಿ. ಸೊ ಮೊದಲು ನೀವು ಯಾವ ಒಂದು ಸಿನಿಮಾಗೆ ಕೆಲಸ ಮಾಡ್ತೀರಾ? ಅಥರ್ವ ಅಂತ ಒಂದು ಸಿನಿಮಾ ಮೇಡಮ್. ಅಂದರೆ ನಾವು ಕಾಲೇಜು ಟೈಮಲ್ಲೇ ಒಂದು ಸಿನಿಮಾ ನಾವು ಬೇರೆ ಕಡೆ ಹುಡುಕ್ತಾ ಇದ್ದಾಗ ಒಂದು ಅಥರ್ವ ಅರುಣ್ ಸರ್ ಅಂತ ಪರಿಚಯ ಆದ್ರು ಡೈರೆಕ್ಟ್ರು. ಅವ್ರದ್ದು ಮೊದಲನೇ ಸಿನಿಮಾ. ಅವರಿಂದ ಅಥರ್ವ ಅನ್ನೋದು ಒಂದು ಸಿನಿಮಾ ಸಿಕ್ತು. ಅವರು ಹೇಳಿದ್ರು, ನೀವು ಇನ್ನೂ ಓದ್ತಾ ಇದ್ದೀರಾ, ಆರಾಮಾಗಿ ಹೋದ್ರಿ, ಏನಕ್ಕೆ ಈ ಸಿನಿಮಾ ಇವೆಲ್ಲ ಬೇಡ ಅಂತ ಅಂದ್ಬಿಟ್ಟು, ನಿಮ್ಗೆ ಹಂಗೂ ಏನಾದ್ರು ಕಲಿಬೇಕು ಅನ್ಸಿದ್ರೆ ಬನ್ನಿ, ಬಂದು ಡೈಲಾಗ್ಸ್ ಬರೆಯೋದು ಕಲಿತೀರಾ, ಎಡಿಟಿಂಗ್ ಕಲಿತೀರಾ, ನೀವೇನು ಕಲಿತೀರಾ ನೀವು ಕಲೀರಿ ಅಂತ ಅಂದ್ಬಿಟ್ಟು ಅವರೊಂದು ಆಪರ್ಚುನಿಟಿ ಕೊಟ್ಟರು ನಮಗೆ. ಅಲ್ಲಿಂದ ಒಬ್ಬೊಬ್ಬರೇ ಪರಿಚಯ ಆದರು. ಆಮೇಲೆ ಗಣೇಶ್ ಅಂತ ಸಿಕ್ಕಿದ್ರು. ಅವರು ಲವ್ ಲೆಫ್ಟ್ ಅಸ್ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡೋರು. ಅದ್ರಲ್ಲಿ ಕಂಪ್ಲೀಟ್ ಜವಾಬ್ದಾರಿ ನನಗೆ ವಹಿಸಿದ್ರು, ನೀನು ಮಾಡು ನಿಂತ್ಕೊಂಡು ಅಂತ. ಹಾಗೆ ಅಲ್ಲಿಂದ ಜರ್ನಿ
ಕೀರ್ತಿ ಅನ್ನೋರು ಸಿಕ್ಕಿದ್ರು. ಅವರು ಡೈರೆಕ್ಷನ್ ಶುರು ಮಾಡ್ತಾ ಇದ್ರು. ಅವರು ನೀನು ಚೆನ್ನಾಗಿ ಮಾತಾಡ್ತೀಯ ಕಣ, ಆಮೇಲೆ ಫೇಸ್ಬುಕ್ ಅಲ್ಲಿ ಇಲ್ಲಿ ಚೆನ್ನಾಗಿ ಬರೀತೀಯ ನೀನು, ನಿನ್ನಾಗಿ ಡೈಲಾಗ್ ರೈಟರ್ ಆಗಬಾರ್ದು ಅಂದರು. ನನಗೆ ಸಿನಿಮಾನೇ ಗೊತ್ತಿಲ್ಲ, ನಾವೇನು ಬರೆಯೋಣ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲ ನಾನು ಹೇಳ್ಕೊಡ್ತೀನಿ ಬಾ ಪ್ಯಾಟ್ರನ್ ಅಂತ ಗಣೇಶ್ ಅವರು ಕೀರ್ತಿ ಅವರು ಇಬ್ಬರು ಸೇರಿ ಆ ಡೈಲಾಗ್ ರೈಟರ್ ಆಗಿ ಅಲ್ಲಿಂದ ಅವಕಾಶ ಕೊಟ್ಟರು. ಸೊ ಅಂದ್ರೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಫಸ್ಟ್ಲಿ ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಕನಸಲ್ಲಿ ಬರ್ತೀರಾ. ಸೊ ಆರ್ಟಿಸ್ಟಿಂದ ಇವಾಗ ನೀವು ಡೈಲಾಗ್ ರೈಟರ್ ಆಗ್ತೀರಾ. ಸೊ ಅದು ನಿಮ್ಗೆ ಏನಾದ್ರು ಡಿಸಪಾಯಿಂಟ್ಮೆಂಟ್ ಆಗಿದೆಯಾ? ಅಂದ್ರೆ ನಾನು ಆರ್ಟಿಸ್ಟ್ ಆಗಬೇಕಿತ್ತು ಬಟ್ ಡೈಲಾಗ್ ರೈಟರ್ ಆಗಿದ್ದೀನಿ. ಅವೆಲ್ಲ ಏನಿಲ್ಲ ಮೇಡಮ್, ಅವೆಲ್ಲ ಏನಿಲ್ಲ. ಇವಾಗ ಆರ್ಟಿಸ್ಟ್ ಆದ್ರೆ ಬೇರೆ ಯಾರೋ ಹೇಳ್ತಾರೆ ಅದನ್ನ ನಾನು ಹೇಳ್ಬೇಕು. ಇವಾಗ ನಾನು ಬರೆಯೋದನ್ನ ಎಷ್ಟೋ ಆರ್ಟಿಸ್ಟ್ಗಳು ಹೇಳ್ತಾರೆ, ಅದೊಂದು ಖುಷಿ ಇದೆ. ಅದ್ರ ಮಧ್ಯೆ ನಮ್ಮ ಪ್ರೇಮ್ ಸರ್ ತರ ಡೈರೆಕ್ಟರ್ಗಳು ಸಿಕ್ತಾಗ ಮಗ ನೀನು ಕಾಣಿಸ್ಕೊಳ್ಳೋ ಅಂತ ಕೇಳಿಲಿ ಒಂದು ಆಪರ್ಚುನಿಟಿ ಕೊಟ್ಟರು. ಅದರಿಂದ ತುಂಬಾ ಜನ ಗುರುತಿಸಿದ್ರು. ಆ ಹುಡುಗ ಮದುವೆ ಗಂಡು ಕ್ಯಾರೆಕ್ಟರ್ ಮಾಡಿದಾನಲ್ಲ ಅವನೇ ಡೈಲಾಗ್ ರೈಟ್ರು ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಗುರುತಿಸಿದ್ರು. ಆ ಥರ ಆಪರ್ಚುನಿಟಿಗಳು ಸಿಗ್ತಾ ಇರ್ತೇನೆ. ರಕ್ಕಸಪುರದೊಳ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ, PC ಕ್ಯಾರೆಕ್ಟರ್, ಅದರಿಂದ ಸ್ವಲ್ಪ ಜನ ಗುರುತಿಸಿದ್ರು. ಹಂಗೆ ಫುಲ್ಫಿಲ್ ಆಗ್ತಾ ಇರುತ್ತೆ. ಸೊ ಓಕೆ, ಈಗ ನೀವು ಡೈಲಾಗ್ ಫಸ್ಟ್ ಲೈಟ್ ಬಾಯ್ ಆದರೆ ಅದಾದ ನಂತರ ನೀವು ವರ್ಕ್ ಮಾಡ್ತೀರಾ ಸಿನಿಮಾಗಳಲ್ಲಿ, ಡೈಲಾಗ್ ರೈಟರ್ ಹಾಕ್ತೀರಾ. ಸೊ ಡೈಲಾಗ್ ರೈಟರ್ ಇವಾಗ ಸಿನಿಮಾಗಳಲ್ಲಿ ನಾವು ತೆರೆ ಮೇಲೆ ನೋಡ್ತೀವಿ, ಓಕೆ ಅಂದರೆ ನೋಡೋ ಜನಕ್ಕೆ ಇಷ್ಟ ಆಗುತ್ತೆ ಈ ಡೈಲಾಗ್ ಚೆನ್ನಾಗಿದೆ ಅಂತ. ಸೊ ಅದ್ರ ಹಿಂದೆ ನಿಮ್ಮ ಒಂದು ಎಫರ್ಟ್ಸ್ ತುಂಬ ಇರುತ್ತೆ. ಸೊ ಹೇಗೆ ಇವಾಗ ಒಂದು ಡೈಲಾಗ್ ಬರಿಬೇಕು ಅಂದರೆ ಅದಕ್ಕೆ ನೀವು ನಿಮ್ಮನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀರಾ? ಅದರೊಂದು ಕತೆ ಆಗಿರ್ಬೋದು, ಇವಾಗ ಸ್ಟೋರಿ ನರೇಟ್ ಮಾಡಿದಾಗ ನಿಮ್ಗೆ ಆ ಒಂದು ಎಮೋಷನ್ಸ್ ತರಬೇಕು, ಫೀಲಿಂಗ್ಸ್ ತರಿಸ್ಬೇಕು. ಆ್ಯಂಡ್ ಆಲ್ಸೋ ಅಂದರೆ ನೀವು ಲೈಕ್ ಡಿಫ್ರೆಂಟ್ ಆಗಿ ನೀವು ಡೈಲಾಗ್ಸ್ ಬರಿಬೇಕು. ಸೊ ಒಂದೇ ಜೋನರಲ್ಲಿ ಬರೆಯೋಕ್ಕೂ ಆಗಲ್ಲ. ಒಂದೇ ಸಿನಿಮಾದಲ್ಲಿ ಇವಾಗ ಎಮೋಷನ್ಸ್ ಕ್ಯಾರಿ ಆಗುತ್ತೆ, ಅಂದರೆ ಕಾಮಿಡಿ ಸೀನ್ಸ್ ಇರುತ್ತೆ, ಅದಿರುತ್ತೆ. ಸೊ ಆ ಥರ ಹೇಗೆ ನಿಮ್ಮನ್ನು ನೀವು ಅಳವಡಿಸ್ಕೊಳ್ತೀರಾ? ಆದರೆ ಡೈಲಾಗ್ ರೈಟ್ರು ಅಂದ್ರೇನೆ ಮೇಡಮ್ ಒಂಥರ ಕುಲ್ಮೆಗೆ ಬಿದ್ದರೆ ಕಬ್ಬಣ ಥರ ಮೇಡಮ್. ಅದನ್ನ ಡೈರೆಕ್ಟ್ರು ಅನ್ನೋರು ಒಬ್ರು ಇರ್ತಾರೆ, ಅವರೊಂದು ಒಳ್ಳೆ ಸುತ್ತಿಗೆ ಅವರು ರೆಡಿ ಮಾಡ್ತಾ ಇರ್ತಾರೆ. ಇವಾಗ ಏನೋ 4 ಅಕ್ಷರ ಬರೆಯೋದು ಕಲ್ತೀವಿ ಅಂದಿದ ತಕ್ಷಣ ನಾವೇ ಜ್ಞಾನಿಗಳಲ್ವಲ್ಲ ಮೇಡಮ್. ಆ ಡೈರೆಕ್ಟರ್ಗಳು ಆ ಥರ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಇವಾಗ ಎಕ್ಸಾಂಪಲ್ ನಾವು KD ಸಿನಿಮಾ ತಗೊಂಡ್ರೆ ಆ ಪ್ರೇಮ್ ಸರ್ ಇನ್ಪುಟ್ಸ್ ಅಷ್ಟಿದೆ. ಯಾಕಂದ್ರೆ ಆ ಥರ ಭಾಷೆಗಳು, ಒಂದು ಹಳ್ಳಿ ಸೊಗಡು ಅವೆಲ್ಲ ಕೇಳಿಸ್ಬೇಕು ಅಂತ ಅಂದ್ರೆ ನಾವು ಹಳ್ಳಿ ಜನನೇ ಆದರೂ ಪ್ರೇಮ್ ಸರ್ ಕೆಲವು ಇನ್ಪುಟ್ಸ್ಗಳು ಇರ್ತವೆ. ಲೋ ಮನೆ ಅನ್ನೋದೊಂದು ಹೀರೋ ಕೂಗೋದು, ಆ ಸೌಂಡಿಂಗ್ಗಳು ಇವತ್ತು ಟ್ರೆಂಡ್ ಆಗಿದೆ. ಆಮೇಲೆ ಒಂದು ಟೈಮಿಂಗು, ಸೇರಿಸ್ಲಾ ಜನನ, ಹೇಳಿಸ್ಲಾ ದೊಂಬಿನ, ಹಾಕಿಸ್ಲಾ ಬೆಂಕಿನ, ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರೀಲ್ಸ್ ಆಗಿದೆ. ತುಂಬಾ ಜನ ಮೆನ್ಷನ್ ಮಾಡ್ತಾರೆ ನನ್ನ. ಆ ಥರ ಒಂದು ಟೈಮಿಂಗ್ ಅಲ್ಲಿ ಬೇಕು ಮಗ ನನಗೆ ಅಂತ ಪ್ರೇಮ್ ಸರ್ ಕೇಳ್ತಾರೆ. ಆ ಥರ ಕೇಳೋ ಡೈರೆಕ್ಟರ್ಗಳಿದ್ದಾಗ ನಮ್ಗೇನು ಕಷ್ಟ ಅನ್ಸಲ್ಲ ಮೇಡಮ್. ಓಕೆ, ಸೊ ಒಂದು ಸೀನ್ ಇವಾಗ ಡೈರೆಕ್ಟರ್ ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನೀವು ಡೈಲಾಗ್ ಬರೀಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು 5 minutes ನಿಮಗೆ ಸ್ಟೋರಿ ನರೇಟ್ ಮಾಡಿರ್ತಾರೆ. ಸೊ ಆ 5 minutesಗೆ ನೀವು ನಿಮ್ಮ ಡೈಲಾಗ್ಸಲ್ಲಿ ಪಾತ್ರನ ತುಂಬಿಸ್ಬೇಕು. ಸೊ ಅದು ಎಷ್ಟು ನಿಮಗೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಅದು ನಿಮ್ಗೆ ಯಾವ ಥರ ಒಂದು ಟಾಸ್ಕ್ ಆಗುತ್ತೆ. ಅಂಡ್ ಒಂದು ಡೈಲಾಗ್ ಇವಾಗ ನೀವು ಬರ್ದಿದ ತಕ್ಷಣ ಡೈರೆಕ್ಟರ್ ಆಬ್ವಿಯಸ್ಲಿ ಅಪ್ರೂವ್ ಮಾಡಲ್ಲ. ಸೊ ಅದರಿಂದ ಮತ್ತೆ ನೀವು ರೀರೈಟ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಅಂದರೆ ಮೇಜರ್ ಪಾತ್ರ ವೇರಿಯೇಷನ್ಸ್ ಏನಿದೆ ಆ ಪಾತ್ರನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಮೇಡಮ್. ಇವಾಗ ಎಕ್ಸಾಂಪಲ್ ಡೈರೆಕ್ಟ್ರು ಹೇಳ್ತಾರೆ, ಅವ್ರು ಹೇಳಿದಾಗ ಆ ಪಾತ್ರಕ್ಕೆ ನಾವು ಕ್ಯಾರೆಕ್ಟರೈಸೇಷನ್ ಫಸ್ಟ್ ರೆಡಿ ಮಾಡಬೇಕಾಗುತ್ತೆ. ಇವಾಗ ಒಂದು ಕ್ಯಾರೆಕ್ಟರ್ ಎಕ್ಸಾಂಪಲ್ ಒಬ್ಬ ಕುಡಿದು ಮಾತಾಡ್ತಾನೆ ಅಂತ ಆದರೆ ಅವ್ನು IT ಎಂಪ್ಲಾಯ್ ಆದರೆ ಯಾವ ಥರ ಮಾತಾಡ್ತಾನೆ, ಅವನೊಬ್ಬ ಎಜುಕೇಷನ್ನೇ ಇಲ್ಲದೇ ಇರೋನು ಮಾತಾಡ್ರೆ ಹೆಂಗೆ ಮಾತಾಡ್ತಾನೆ, ಆ ಥರ ಅವನು ಒಬ್ಬ ಕುಡಿಯೋನೊಬ್ಬ ಒಂದು ರೆಸ್ಪಾನ್ಸಿಬಲ್ ಇರೋ ಮಿಡಲ್ ಕ್ಲಾಸ್ ಹುಡುಗ ಆದರೆ ಅವ್ನು ಯಾವ ಥರ ಮಾತಾಡ್ತಾನೆ, ಆಮೇಲೆ ಆ ಕುಡಿಯೋದ್ರಿಂದ ಏನು ಪೇಯ್ನ್ ಇದೆ, ಅವೆಲ್ಲ ಒಂದು ಕ್ಯಾರೆಕ್ಟ್ರು ನಾವು ಸುತ್ತಳತೆ ನಾವು ಸ್ಟಡಿ ಮಾಡಬೇಕಾಗುತ್ತೆ ಮೇಡಮ್. ಆ ಥರ ನಾವು ಮಾಡಿದಾಗ ಆ ಪಾತ್ರ ಮೊದಲು ಅರ್ಥ ಮಾಡಿದ್ರೆ ಆ ಸೀನ್ ನಾವು ಆಟೋಮೆಟಿಕಲಿ ಅರ್ಥ ಆಗುತ್ತೆ. ಅದು ಕುತ್ಕೊಂಡು ಡೈರೆಕ್ಟರ್ ಜೊತೆ ನಾವು ಡಿಸ್ಕಸ್ ಮಾಡಿ ಅವ್ರು ಕೂಡ ಇನ್ಪುಟ್ಸು, ಆಮೇಲೆ ಸರ್ ಈ ಥರ ಏನಾದ್ರು ಮಾಡ್ಬೋದಾ ಅಂತ ನಮಗೆ ನಾವು ಒಂದು ಹೇಳಿ ಅನಿಸಿದ್ದು ಒಂದಷ್ಟು ಅನಿಸಿಕೆಗಳನ್ನ ಹೇಳಿ ಆ ಇನ್ಪುಟ್ಸ್ನ ತಗೊಂಡು ವರ್ಕ್ ಮಾಡೋದು ಮೇಡಮ್. ಓಕೆ, ಸೊ ಅಂದರೆ ಡೈಲಾಗ್ ರೈಟರ್ ಇವಾಗ ಡೈಲಾಗ್ ಬರಿಬೇಕು ಅಂತಂದರೆ ಎಷ್ಟೆಲ್ಲ ಅವರು ಬ್ಯಾಕಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಇವಾಗ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಇವಾಗ ನಮ್ಮ ಸುತ್ತಮುತ್ತ ಏನು ನಡೆಯುತ್ತೆ, ಸೊ ಅದರಲ್ಲಿ ನಮ್ಗೆ ಎಲ್ಲೋ ಏನೋ ಯಾರಾದರೂ ಒಬ್ಬರು ಹೇಳಿರ್ತಾರೆ, ಸೊ ಅದು ಕೇಳಕ್ಕೆ ಚೆನ್ನಾಗಿರುತ್ತೆ, ಅದನ್ನು ಒಂದು ನೋಟ್ ಮಾಡ್ಕೊಳ್ತೀರಾ. ಸೊ ಆ ಥರ ಒಂದೊಂದು ಡಿಫ್ರೆಂಟ್ ಪಾತ್ರಗಳಿಗೂ ನೀವು ಡೈಲಾಗ್ ಬರಿಬೇಕಾದಾಗ ಹೇಗೆ ನಿಮ್ಮನ್ನು ನೀವು ಅಂದರೆ ಪ್ರಿಪೇರ್ ಮಾಡ್ಕೊಳ್ತೀರಾ? ಬಿಕಾಸ್ ಒಬ್ರಿಗೆಬ್ಬರಿಗಂದ್ರೆ ಬರಿಬೋದು. ಸೊ ಒಂದು ಸಿನಿಮಾದಲ್ಲಿ ಅಷ್ಟು ಆರ್ಟಿಸ್ಟ್ ಇದ್ರೆ ಪ್ರತಿಯೊಬ್ಬರಿಗೂ ಡೈಲಾಗ್ ಬರಿಬೇಕು. ಸೊ ಅದರಿಂದ ನಿಮ್ಗೆ ಹೆಂಗೆ ಇರುತ್ತೆ? ಒಬ್ಬೊಬ್ರಿಗೆ ಒಂದೊಂದು ಥರ ಬರಿಬೇಕು. ನಿಮ್ಮೊಂದು ಶ್ರಮ, ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಂದರೆ ಮೇಜರ್ ಮೇಡಮ್ ಇಲ್ಲಿ ಬರೆಯೋನ್ಗಿಂತ ಬೆರೆಯೋನ್ ಜಾಸ್ತಿ ಅರ್ಥ ಮಾಡ್ಕತ್ತಾನ ಸಿನಿಮಾ ಮೇಜರ್ ಅದನ್ನೇ ಜಾಸ್ತಿ ಕೇಳೋದು. ಒಬ್ಬ ಆರ್ಟಿಸ್ಟ್ ಇವಾಗ ನಾವು ಬರೀತಿದ್ದೀವಿ ಒಂದು ಪಾತ್ರಕ್ಕೆ ಅಂತಂದ್ರೆ ಅದನ್ನ ಯಾವ ಆರ್ಟಿಸ್ಟ್ ಮಾಡ್ತಾ ಇದ್ರು ಅವ್ರ ಜೊತೆ ಬೆರಿಬೇಕು ನಾವು. ಅವ್ರದ್ದು ಒಂದು ಟೈಮಿಂಗು ನಮ್ಗೆ ಅರ್ಥ ಆಗುತ್ತೆ. ಇವಾಗ ಎಕ್ಸಾಂಪಲ್ ನಮ್ಮ KD ಕ್ಲೈಮ್ಯಾಕ್ಸಲ್ಲಿ ನಾವೊಂದು ಮಹಾಭಾರತ ಶ್ಲೋಕ ಹಾಕಿದ್ದೀವಿ, ರಮೇಶ್ ಸರ್ ಹೇಳ್ತಾರೆ, ಅದು ಸಿನಿಮಾ ಎಲಿವೇಶನ್ನೇ ಚೇಂಜ್ ಮಾಡ್ತು. ತುಂಬ ಜನ ರಿವ್ಯೂ ಕೊಡೋರು ಕೂಡ, ಆಮೇಲೆ ಹಿಂದಿ ರಿವ್ಯೂ ಅವರು ಕೂಡ ಅದು ಆ ಪೋರ್ಷನ್ ಬಗ್ಗೆ ತುಂಬ ಮಾತಾಡಿದ್ರು. ಆ ಪೋರ್ಷನ್ನ ನಾವು ಸ್ಟಡಿ ಮಾಡ್ತಿರುವಾಗ ಪ್ರೇಮ್ ಸರ್ ಹೇಳೋ ಒಂದು ಇನ್ಪುಟ್ಸು
ಮಗ ಈ ಥರ ಈ ಜಾಗಕ್ಕೆ ಏನಾರು ಹಾಕ್ಬೇಕಣೋ ಈ ಥರ ಅಂತ ಅಂದ್ಬಿಟ್ಟು ಅದು 2-3 ಆಪ್ಷನ್ಗಳು ಕೊಟ್ಟಿದ್ದು. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಾರೆ. ಆ ಥರ ಆ ಪೋರ್ಷನಲ್ಲಿ ನಾವು ಏನು ಬರುತ್ತೆ ಅಂತ ಸ್ಟಡಿ ಮಾಡಬೇಕಾಗುತ್ತೆ ಮೇಡಮ್. ಆಮೇಲೆ ಇವಾಗ ನಾವು 80s ಬ್ಯಾಕ್ ಟಾಪ್ ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ ಆಗಿನ ಕಾಲದ ಒಂದು ರೌಡಿಗಳ ಬಿಹೇವಿಯರ್ ಹೆಂಗಿತ್ತು, ಒಂದಷ್ಟು ಪುಸ್ತಕಗಳಿದೆ, ರವಿ ಬೆಳಗೆರೆ ಸರ್ದು ಒಂದಷ್ಟು ಪುಸ್ತಕಗಳಿದೆ ಪಾಪಿಗಳ ಲೋಕದಲ್ಲಿ. ಆ ಪುಸ್ತಕಗಳನ್ನ ನಾವು ಅಲ್ಲಿ ಬರೋ ಕೆಲವು ಪದಗಳನ್ನ ಇವಾಗ ನಾವು ಯೂಸ್ ಮಾಡಿದ್ದೀವಿ. ಅದರಲ್ಲಿ ಡರ್ಬಿ ಅಂತ ಯೂಸ್ ಮಾಡ್ತಾನೆ ಅಂದರೆ ತುಂಬ ಶಿಷ್ಯ ಅನ್ನೋ ಥರ ಜಾಗಕ್ಕೆ ಆ ಪದ ಯೂಸ್ ಮಾಡೋದು, ಅವೆಲ್ಲ ಕೆಲವು ಸಲ ಸರ್ಚ್ ಮಾಡಬೇಕಾಗುತ್ತೆ. ಇವಾಗ ಮೈಥಾಲಜಿಕಲ್ನ ನಾವು ಬರಿತೀವಿ ಅಂತಂದರೆ ಮೊದಲು ಮೂಲ ಏನಿದೆ ನಾವು ಅದನ್ನು ಹುಡುಕ್ಬೇಕಾಗುತ್ತೆ, ಆ ಥರ ಮೇಡಮ್. ಓಕೆ, ಸೊ ಈಗ ಹೊಸದಾಗಿ ಇವಾಗ ಅವರು ಕತೆ ಬರೀಬೇಕು ಅಥವಾ ಡೈಲಾಗ್ಸ್ ಬರೀಬೇಕು ಅಂತ ತುಂಬ ಜನ ಕನಸು ಕಟ್ಕೊಂಡ್ ಬರ್ತಾರೆ. ಸೊ ಅವರಿಗೆ ನಿಮ್ಮ ಕಡೆಯಿಂದ ನೀವೇನಾದ್ರು ಸಲಹೆ ಕೊಡ್ತೀರಾ ಅನ್ನೋದ್ರೆ ಏನು ಸಲಹೆ? ನಾನೇ ಇವಾಗ ಕಲಿತಾ ಇದ್ದೀನಿ. ಸಲಹೆ ಅಂದರೆ ಏನೂ ಇಲ್ಲ ಮೇಡಮ್, ಇಲ್ಲಿ ಅನಿಸಿದ್ದನ್ನ ಮಾಡಬೇಕು. ಒಬ್ಬ ರೈಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ನಮ್ಗೆ ಅನ್ನಿಸ್ದಂಗೆ ನಾವು ಸಿನಿಮಾ ಮಾಡ್ತೀವಲ್ಲ ಅದೇ ದೊಡ್ಡದು ಮೇಡಮ್. ಯಾಕಂದರೆ ಸಿನಿಮಾ ಕ್ಷೇತ್ರಕ್ಕೆ ತುಂಬ ಜನ, ಲಕ್ಷಾಂತರ ಜನ ಕನ್ಸು ಕಟ್ಕೊಂಬರೋದೇನು ಅಂತಂದರೆ ನನಗೆ ಇಷ್ಟಪಟ್ಟಿರೋ ಜೀವನ ನಾನು ಬದುಕಬೇಕು ಅಂತ. ಆದರೆ ಇಲ್ಲಿಗೆ ಬಂದಮೇಲೆ ಆ ಥರ ಆಗಲ್ಲ. ಒಬ್ಬ ಲವ್ ಸ್ಟೋರಿ ಮಾಡೋಕ್ಕೆ ಬಂದಿರೋ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಹೋಗ್ಬಿಡ್ತಾರೆ, ಬಜೆಟ್ ಸಿಗದೆ. ಇನ್ನೊಬ್ಬರು ರೌಡಿಸಮ್ ಸಿನಿಮಾ ಮಾಡೋಕ್ಕೆ ಅವ್ರದ್ರಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರು ಬಿಟ್ಟು ಬೇರೆ ಏನೋ ಸೈನ್ಸ್ ಫಿಕ್ಷನ್ ಏನೋ ಮಾಡೋಕ್ಕೆ ಹೋಗ್ತಾರೆ. ಇನ್ನೊಬ್ರು ಯಾರೋ ನಮ್ಮ ಕತೆ ಇದೆ, ಇದನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ನೀವು ಡೈರೆಕ್ಟ್ ಮಾಡಿ ಅಂತಾರೆ. ಆ ಥರ ಕೆಲವು ಸಲ ಬದಲಾವಣೆಗಳಾಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡಬೇಕು ಮೇಡಮ್. ಓಕೆ, ಸೊ ಈಗ ನೀವು ಎಷ್ಟು ಥರದ ಜಾನರ್ಗಳಲ್ಲಿ ಕೆಲಸ ಮಾಡಿದ್ದೀರಾ? ಸೊ KD ಇವಾಗ ನಾವೆಲ್ಲ ನೋಡಿರೋ ಪ್ರಕಾರ ಇದು ಫುಲ್ ಫೈಟ್ ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಡ್ರಾಮಾ ಇರೋ ಅಂಥದ್ದು. ಸೊ ಅಪಾರ್ಟ್ ಫ್ರಮ್ ದಿಸ್ ನೀವು ಯಾವ ಥರ ಒಂದು ಜಾನರ್ಗೆ ಕೆಲಸ ಮಾಡಿದ್ದೀರಾ? ಅಂದರೆ ಸೈನ್ಸ್ ಫಿಕ್ಷನ್ ಬಿಟ್ಟು ಎಲ್ಲ ಮಾಡಿದ್ದೀನಿ ಮೇಡಮ್ ನಾನು. ಇವಾಗ ಅಕ್ಕಸಪ್ಪರದವಳು ಅದೊಂದು ಡಾರ್ಕ್ ಕಾಮಿಡಿ ಮತ್ತು ಒಂದು ಥ್ರಿಲ್ಲರು, ಒಂದು ಸಸ್ಪೆನ್ಸ್ ಸಿನಿಮಾ. ಅದು ಬಿಟ್ಟರೆ ನಮ್ಮ KD ಇದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಮಾಸ್ ಕಮರ್ಷಿಯಲ್ ರೌಡಿಸಮ್ ಸಿನಿಮಾ ಇದು ಮಾಡಿದ್ದೀನಿ. ನೆಕ್ಸ್ಟು ಬೃಂದಾವಿಹಾರಿ ಅಂತ ಬರ್ತಾ ಇದೆ, ಕಂಪ್ಲೀಟ್ ಲವ್ ಗಣೇಶ್ ಸರ್ದು. ಅದು ಆನಂದ್ ಅಡಿಯದಲ್ಲೇ ಇದೆ. ಆಲ್ರೆಡಿ 2 ಸಾಂಗು ದೊಡ್ಡ ಹಿಟ್ ಆಗಿದೆ. ನಮ್ಮ ರಾಧಾ 6 ಮಿಲಿಯನ್ ವ್ಯೂಸ್ ಆಗಿದೆ, ತುಂಬ ಚೆನ್ನಾಗಿದೆ ರೀಚು. ಅದಾದಮೇಲೆ ಪಿನಾಕ ಅಂತ ಒಂದು ಸಬ್ಜೆಕ್ಟು, ಅದು ಮೈಥಾಲಜಿಕಲ್ ಬೇಸ್ ಮೇಲೆ ಇರೋವಂಥ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಅದಾದಮೇಲೆ ಸೀತಾರಾಮ್ ರಾಜು ಅಂತ ಕಾರ್ತಿಕ್ ಮಹೇಶ್ ಅವರು, ಆ ಸಿನಿಮಾಗೆ ಸಸ್ಪೆನ್ಸ್ ಥ್ರಿಲ್ಲರು, ಕಂಪ್ಲೀಟು ಲವ್ ಜಾನರು. ದರ್ಶನ್ ಅಂತ ಇನ್ನೊಂದು ಸಿನಿಮಾ ಮೇಡಮ್, ಆ ಸಿನಿಮಾ ಔಟ್ ಆ್ಯಂಡ್ ಔಟ್ ಕಾಮಿಡಿ. ಸಿನಿಮಾ ಓಪನಿಂಗ್ ಶುರುವಾರ ಕ್ಲೈಮ್ಯಾಕ್ಸ್ವರೆಗೂ ಕಾಮಿಡಿನೇ ಆ ಸಿನಿಮಾ. ನೆಕ್ಸ್ಟ್ ನಿರೂಪ್ ಭಂಡಾರಿ ಅವ್ರದ್ದು ಒಂದು ಸಿನಿಮಾ ಬರೀತಾ ಇದ್ದಾರೆ, ಅದು ಕಂಪ್ಲೀಟ್ ಫ್ರೆಂಡ್ಶಿಪ್ ಮೇಲೆ ಒಂದು ಯೂತ್ಫುಲ್ ಸಬ್ಜೆಕ್ಟು. ಅದ್ರ ಮೇಲ್ಗಡೆ ಆಲ್ಮೋಸ್ಟ್ ಎಲ್ಲ ಜನರು ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಸರ್, ಈಗ KD ಸಿನಿಮಾ ಬಗ್ಗೆ ಮಾತಾಡೋಣ. ಸೊ KD ಸಿನಿಮಾ ಬಗ್ಗೆ ಅಂದರೆ ನೀವು ಇವಾಗ ಡೈಲಾಗ್ ರೈಟರ್ ಆಗಿರೋದ್ರಿಂದ ಸೊ ನಿಮಗೆ ಅಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಇವಾಗ ನೀವೇನೋ ಒಂದು ಅಂದರೆ ಸ್ಟೋರಿ ಪ್ರಕಾರ ನೀವು ಡೈಲಾಗ್ಸ್ ಬರ್ದಿರ್ತೀರ, ಸೆಟ್ಟಿಗೆ ಹೋಗ್ತೀರಾ, ಅಲ್ಲಿ ಡೈಲಾಗ್ ಚೇಂಜ್ ಆಗಬೇಕಾಗತ್ತೆ. ಸೊ ಸ್ಪಾಟಲ್ಲಿ ನೀವು ಡೈಲಾಗ್ ಮತ್ತೆ ಚೇಂಜ್ ಮಾಡಬೇಕು. ಸೊ ಅದ್ರ ಬಗ್ಗೆ ಹೇಳ್ತೀರಾ ಅಂದರೆ ನೀವು ಅಂದರೆ ಇವಾಗ ನಿಮ್ಮದೇ ನೀವು ಒಂದು ಐಡಿಯಾ ಅಲ್ಲಿ ಈ ಡೈಲಾಗ್ ಫ್ಲೋ ಹಿಂಗೆ ಬರಬೇಕು ಅಂತ ಬರ್ತಿರ್ತೀರಾ. ಸೊ ಸೆಟ್ಟಲ್ಲಿ ಅದು ಚೇಂಜಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಅದು ತುಂಬ ಸಲ ಆಗಿದೆ ಮೇಡಮ್. ಯಾಕಂದ್ರೆ ನನ್ನ ಆಫೀಸಲ್ಲಿ ನಾವು ರೈಟಿಂಗ್ ಅನ್ನೋ ಪ್ರೋಸೆಸ್ಸಲ್ಲಿ ನಾವು ಇದ್ದಾಗಲೇ ನಮ್ಮ ಸೀನಿಯರ್ಸ್ ಎಲ್ಲ ಹೇಳೋರು, ನಮ್ಮ ಪ್ರೇಮ್ ಸರ್ ಹತ್ರ ಒಂದು 10 ವರ್ಷದಿಂದ ಇರೋರೆಲ್ಲ ಹೇಳೋರು, ಮಗ ನೀನು ಆಫೀಸಲ್ಲಿ ಏನು ಬರೀತಿ ಅದೆಲ್ಲ ಕಣೋ ಸಿನಿಮಾ, ನೀನು ಸ್ಪಾಟಲ್ಲಿ ಬರೀಬೇಕು ಅಂತ. ಸ್ಪಾಟಲ್ಲಿ ಬರೀಬೇಕಾ, ಇಷ್ಟು ದೊಡ್ಡ ಸಿನಿಮಾನ ಹೆಂಗೆ ಸ್ಪಾಟಲ್ಲಿ ಅನ್ನೋದೊಂದು ಫೀಲ್ ಇತ್ತು. ಅದು ಮೊದಲನೇ ಪೋರ್ಷನ್ನೇ ನಾವು ರವಿ ಸರ್ ಇಂಟ್ರೋ ನಾವು ಶೂಟ್ ಮಾಡ್ತಾ ಇದ್ದೀವಿ. ಶೂಟ್ ಮಾಡುವಾಗ ಪ್ರೇಮ್ ಸರ್ ಕ್ಯಾಮ್ರಾ ಇಟ್ಬಿಟ್ಟು, ಮಗ ನೆಕ್ಸ್ಟ್ ಶಾಟ್ ತೆಗಿತೀನಿ ಕಣ ಆ ಡೈಲಾಗ್ನ. ಅದೇ 3 ದಿನ ನಾವು ಶೂಟ್ ಮಾಡಿದ್ದು, ಅದರಲ್ಲಿ 2ನೇ ದಿನ ಹೇಳಿದ್ರು ನೆಕ್ಸ್ಟ್ ಶಾಟ್ ತೆಗಿತೀನಿ ಆ ಡೈಲಾಗ್ನ. ಬಸ್ ಓಕೆ, ಚೇಂಜ್ ಮಾಡ್ಬಿಡೋದನ್ನು. ಚೇಂಜ್ ಮಾಡ್ಬಿಡ್ಬೇಕಾ, ನಾವು ನೀಟಾಗಿ ತಂದು ಕೂರಿಸಿದ್ದೀವಿ. ಆಮೇಲೆ ಇದೇ ಹೋಗಿ ಅದಕ್ಕೂ ಮುಂಚೆ ಒಂದು 20 ವರ್ಷ ಬರ್ದಿರೋದು ಅದನ್ನ. ಆಮೇಲೆ ಪ್ರೇಮ್ ಸರ್ ಒಂದು ಡೈಲಾಗ್ ಇಷ್ಟ ಆಗಿಲ್ಲ, ಸೀನ್ ಚೇಂಜ್ ಮಾಡ್ತಾರೆ, ಸೀನು ಬೇರೆ ಬರ್ಕವ ಅಂತ. ಅದರಲ್ಲಿ ಶಾರ್ಟ್ ಇಟ್ಬಿಟ್ಟು ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಒಂದು ಮೂವ್ ಆಗುತ್ತೆ ಅಲ್ಲಿ ಅಂತ. ಆಮೇಲೆ ಒಂದಷ್ಟು ಬರೆದು ಪ್ರೇಮ್ ಸರ್ಗೆ ಹೇಳಿದೆ. ಆಮೇಲೆ ಕೊನೆಗೆ ಅದು ಓಕೆ ಆಗಲಿಲ್ಲ. ಓಕೆ, ಯಾವ ಥರ ಬೇಜಾರಾಗಿದೆಯಾ? ನಾನು ಬರ್ದಿದ್ದು ಇದು ತುಂಬ ಚೆನ್ನಾಗಿತ್ತು ಡೈಲಾಗ್ ಅಥವಾ ಸೀನು, ಇದನ್ನ ರಿಮೂವ್ ಮಾಡಿಸ್ಬಿಟ್ರು, ಸೊ ಬೇರೆ ಏನಾದ್ರು ಹೇಳಿದ್ರು ಅಂತ. ಮತ್ತೆ ಅಂದ್ರೆ ಆಬ್ವಿಯಸ್ಲಿ ಇವಾಗ ಬರ್ದಿರೋರ್ಗೆ ಅನ್ಸುತ್ತೆ ಇದು ಚೆನ್ನಾಗಿತ್ತು. ಅದ್ರಲ್ಲಿ ಬೇಜಾರೇ ಇಲ್ಲ ಮೇಡಮ್ ನನಗೆ. ಇವಾಗ ಎಕ್ಸಾಂಪಲ್ ರವಿ ಸರ್ದ ಡೈಲಾಗು ಶಾರ್ಟ್ ಹೇಳಿದ್ರಲ್ಲ, ಸೆಕೆಂಡ್ ಡೇ ಓಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ಬಂದಾಗ ಮಾರ್ನಿಂಗ್ ಒಂದು ಟಿಫನ್ ಬ್ರೇಕಲ್ಲಿ ಒಂದಷ್ಟು ಬರೆದು ಹೇಳಿದಾಗ ಅದರಲ್ಲಿ ಓಕೆ ಆಯಿತು. ತುಂಬ ಜನ ಫೋನ್ ಮಾಡಿ ಮಾತಾಡೋದು, ಕುರ್ಚಿ ನಂದು ಒಂದನು ಕುರುಕ್ಷೇತ್ರದಲ್ಲೇ ಉಳಿಲಿಲ್ಲ, ನೀನು ಯಾವ ಲೆಕ್ಕನೋ ಅಂತ ಅಂದ್ಬಿಟ್ಟು ಒಂದು ಪೊಲಿಟಿಷಿಯನ್ ಕ್ಯಾರೆಕ್ಟ್ರು ಆ ಥರ ಮಾತಾಡ್ತಾನೆ, ತಿಳ್ಕೊಂಡಿದ್ದಾನೆ ಎಲ್ಲನೂ ಅನ್ನೋ ಒಂದು ಡೆಪ್ತ್ ಇದೆ ಆ ಕ್ಯಾರೆಕ್ಟ್ರಲ್ಲಿ ಅಂತ ಅಂದ್ಬಿಟ್ಟು ಆ ಪಾತ್ರನ ಅದು ರವಿ ಸರ್ ಹೇಳಿರೋದು, ಆಮೇಲೆ ಪ್ರೇಮ್ ಸರ್ ಹೇಳಿರೋದು, ಆ ಜಾಗಕ್ಕೆ
ತುಂಬ ಅದ್ಭುತವಾಗಿ ಬಂತು ಮೇಡಮ್. ಅದು ಆ ಜಾಗಕ್ಕೆ ನನಗೊಂದು 20-30 ಡೈಲಾಗ್ ಸಿಕ್ತು. ಅದೊಂದು ಈಗ ಒಂದಷ್ಟು ಸಿನಿಮಾಗಳಿಗೆ ಯೂಸ್ ಆಗುತ್ತೆ ನನಗೆ. ಇವಾಗ ಹಂಸಲೇಖ ಸರ್ ಹೇಳ್ತಾರೆ, ರವಿ ಸರ್ ಬರೋರು ಮ್ಯೂಸಿಕ್ ಮಾಡಿಸುವಾಗ ಬಂದ್ಬಿಟ್ಟು ಪಲ್ಲವಿ ಬರೋದ್ರೆ ಬೇಡ ಬೇಡ ಗಂಗು ಅಂದ್ಬಿಟ್ಟು ತೆಗಿಸ್ಬಿಡೋರು ನನಗೆ. ಆಮೇಲೆ ರವಿ ಸರ್ ಬೇಜಾರಾಯ್ತಾ ಏನಾದ್ರು ಅಂತ ಅಂದ್ಬಿಟ್ಟು ಫಸ್ಟ್ ವರ್ಷ ಬರೆದ್ಮೇಲೆ ಅದನ್ನೇ ಇಟ್ಕೊಳ್ಳೋರು. ಅವಾಗ ನಾನು ಹೇಳಿವೆ ಅವ್ರಿಗೆ, ಬಿಡಿ ನಿಮ್ಮಿಂದ ನನಗೊಂದು 25 ಪಲ್ಲವಿ ಸಿಕ್ತು, ಅದನ್ನ ನಾನು ಬರೆಯೋಕ್ಕಾಗ್ತಿರ್ಲಿಲ್ಲ, ನಿಮ್ಮಿಂದ ಸಿಕ್ತು ಅಂತ. ಅದೊಂದು ಋಣ ಅಷ್ಟೇ ಮೇಡಮ್, ಅವರಿಂದ ಒಂದಷ್ಟು ಡೈಲಾಗ್ಗಳು ಸಿಕ್ಕಿದೆ. ಓಕೆ ಸರ್, ಈಗ ಡೈಲಾಗ್ಸ್ ಬಿಟ್ಟು ನೀವು ಆಲ್ಸೋ ಲಿರಿಕ್ಸ್ ಬರೀತೀರಾ ಹಾಡುಗಳಿಗೆ. ಸೊ ಹೇಗೆ ಇವಾಗ ಡೈಲಾಗ್ ರೈಟರು ಸಡನ್ ಆಗಿ ಇವಾಗ ಈ ಕಡೆ ಸಿನಿಮಾಗಳಿಗೆ ಹಾಡು ಬರೀಬೇಕು, ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅದು ಮತ್ತೆ ಅದಕ್ಕೆ ಥಾಟ್ಸ್ ಬೇರೆ ಥರ ಥಾಟ್ಸ್ ಬೇಕು. ಇವಾಗ ಈ ಕಡೆ ಎಲ್ಲೋ ಫೈಟ್ಸ್ ಇಂದ ಏನೋ ಒಂದು ಡೈಲಾಗ್ಸ್ ಬರ್ತಾ ಇರ್ತೀರಾ, ಸಡನ್ ಆಗಿ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ, ಈ ಸಿನಿಮಾಗೆ ನೀನು ಹಾಡು ಬರಬೇಕು ಅಂತ, ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅದು ಇಷ್ಟಪಟ್ಟು ಮಾಡೋ ಕೆಲಸ ಮೇಡಮ್. ಇವಾಗ ನಾವು ಡೈಲಾಗ್ ಬರೆಯೋದು ರೇಷನ್ಗೆ, ಸಾಂಗ್ ಬರೆಯೋದು ಫ್ಯಾಷನ್ಗೆ. ಆ ಫ್ಯಾಷನ್ ನಮ್ಮೊಳಗಡೆ ಅದು ನಮ್ಮೊಳಗಡೆ ಇದ್ದಾಗ ನಮ್ಗೆ ಅದೇನು ಕಷ್ಟ ಅನ್ಸಲ್ಲ ಮೇಡಮ್. ಇವಾಗ ನಾವು ಶಿವನ್ 4-3 ಮಾಡ್ತೇವೆ, ಮಾನ್ವಿತಾ ಮೇಡಮ್, ಧೀರನ್ ಅವ್ರದ್ದು. ಆ ಸಿನಿಮಾ ಮಾಡುವಾಗ ಒಂದು ಆಪರ್ಚುನಿಟಿ ಸಿಕ್ತು, ಒಂದು ಡುಯೆಟ್ ಸಾಂಗ್ ಬರೆಯೋದಕ್ಕೆ. ಅದು ತುಂಬಾ ಚೆನ್ನಾಗಾಯ್ತು. ಅದಾದ್ಮೇಲೆ ಕಾಣೋದ್ರ ಬಗ್ಗೆ ಪ್ರಕಟಣೆ, ಒಂದು ಬ್ಯಾಂಕಾಕ್ ಸಾಂಗ್, ಒಂದು ಫಂಕಿ ಸಾಂಗು. ಅದಾದ್ಮೇಲೆ ರಕ್ಕಸಪ್ರದೋಳು ಸಿದ್ದಯ್ಯ ಸ್ವಾಮಿ ಬನ್ನಿ ಪ್ರೇಮ್ ಸರ್ ಆಡಿರೋದು, ನಮ್ಮ ಆನಂದ್ ಅಡಿಯೋದಲ್ಲೇ ಇದೆ. ನಾನು ಆಲ್ಮೋಸ್ಟ್ ನನ್ನ ಸಾಂಗಿನ ಆನಂದ್ ಅಡಿಯೋದಲ್ಲೇ ಇದೆ. ಎಲ್ಲ ತುಂಬ ಚೆನ್ನಾಗಾಗಿದೆ. ಅದು ಒಳ್ಳೆ ಹೆಸರು ತಂದು ಕೊಡ್ತು. ಆ್ಯಕ್ಚುಲಿ ನಾವು ಆನಂದ್ ಅಡಿಯೋ ಬಗ್ಗೆ ಹೇಳಬೇಕು ಅಂತಂದರೆ, ಆ ಸಾಂಗ್ನ ನಾವು ಫಸ್ಟ್ ಮಾಡಿದ್ದೆ ಒಂದೇ ಒಂದು ಚರಣ ನಾವು ಬರೆದಿದ್ದು. ಅದನ್ನ ನಮ್ಮ ಆನಂದ್ ಸರು ಕೇಳಿ ಅದನ್ನ ತುಂಬ ಚೆನ್ನಾಗಿದೆ, ಈ ಸಾಂಗು ತುಂಬ ಚೆನ್ನಾಗಾಗುತ್ತೆ, ಇನ್ನೊಂದು ಚರಣ ಆ್ಯಡ್ ಮಾಡಿ ಅಂತ ಅಂದರು. ಅವಾಗ ಸೆಕೆಂಡ್ ಚರಣ ಆ್ಯಡ್ ಮಾಡಿ ನಾವು ಕಂಪ್ನಿಲಿ ಬಿಟ್ಟಿದ್ದು ಅದನ್ನ. ಅದು ತುಂಬ ಒಳ್ಳೆ ರೆಸ್ಪಾನ್ಸು. ಆಮೇಲೆ ನನಗೂ ತುಂಬ ಖುಷಿ ಅದು, ಆ ಸಾಂಗು ಸೆಕೆಂಡ್ ಚರಣ ಆ್ಯಡ್ ಆಗಿದ್ದು. ಆ ಥರ ಅದೊಂದು ಖುಷಿಗೆ ಮಾಡೋ ಕೆಲಸ ಅಲ್ಲ ಮೇಡಮ್, ಅದೇನು ರಿಸ್ಕ್ ಅನ್ಸಲ್ಲ. ಸೊ ಥಿಯೇಟರ್ ಮೇಲೆ ನಿಮ್ಮ ಒಂದು ಡೈಲಾಗ್ಸ್ ಜನ ನೋಡ್ಬೇಕಾದ್ರೆ ವಿಸಿಲ್ಸ್ ಬರುತ್ತೆ, ಚಪ್ಪಾಳೆ ಬರುತ್ತೆ, ಸೊ ಆ ಒಂದು ಮೂಮೆಂಟ್ ಹೆಂಗೆ ಫೀಲ್ ಮಾಡ್ತೀವಿ? ಅದು ಹೇಳೋಕ್ಕಾಗಲ್ಲ ಮೇಡಮ್. ತುಂಬ ಎಮೋಷನಲ್ ಮೂಮೆಂಟು, ತುಂಬ ಮೆಸ್ಮರೈಸ್ ಮೂಮೆಂಟ್ ಅದು ಲೈಫಲ್ಲಿ. ಯಾಕಂದರೆ ಪ್ರತಿ ಸಲನೂ ಯಾರೋ ಪಕ್ಕದ ಮನೆ ಹಬ್ಬ ಮಾಡುವಾಗ ನೋಡಿರ್ತೀವಿ, ನಮಗೂ ಎಲ್ಲ ಇದೆ, ನಾವು ಯಾಕೆ ಹಬ್ಬ ಮಾಡ್ತಾ ಇಲ್ಲ ಅನ್ಸುತ್ತೆ. ಆ ಹಬ್ಬನ ಅವತ್ತು ನೋಡಿದೆ ಮೇಡಮ್ ನಾನು. ಪ್ರತಿ ಡೈಲಾಗಿಗೂ ಜನ ಕಿರ್ಚೋರು, ನಗೋರು, ಆಮೇಲೆ ವಿಷಲ್ ಹೊಡಿಯೋರು. ಆಮೇಲೆ ಧ್ರುವ ಸರ್ ಫಸ್ಟ್ನೇ ಸಲ ಮಚ್ಚಿಡ್ದು ಒಂದು ಡೈಲಾಗ್ ಹೇಳ್ತಾರೆ, ಮೊದ್ಲನೇ ಕಿತ್ತ ಮಚ್ಚಿಡ್ದೇವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಆ ಡೈಲಾಗ್ ನನಗೆ ಕೇಳಿಸ್ತಾ ಇಲ್ಲ, ಫ್ಯಾನ್ ಶೋಲು ಕೇಳಿಸ್ತಿಲ್ಲ, 10 ಗಂಟೆ ಶೋಲು ಕೇಳಿಸ್ತಿಲ್ಲ. ನಾನು ಅದನ್ನು ಬರೆದ್ಬಿಟ್ಟು ಹಾಕಿದ್ದೆ. ನಾನು ಬರೆದಿರೋ ಡೈಲಾಗು ನನಗೆ ಕೇಳಿಸ್ತಿರೋ ಥರ ಶಿಳ್ಳೆ ಚಪ್ಪಾಳೆಗಳು ಬೀಳುತ್ತಲ್ಲ, ಅದಕ್ಕಿಂತ ಒಬ್ಬ ರೈಟ್ರಿಗೆ ಏನೂ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಅವೆಲ್ಲ ತುಂಬ ಖುಷಿ ಆಗುತ್ತೆ ಮೇಡಮ್. ಬ್ಲೆಸ್ಸಿಂಗ್ ಫೀಲ್ ಒಂಥರ. ಓಕೆ ಸರ್, ನಿಮ್ಮ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ಸಿನಿಮಾಗೆ ವರ್ಕ್ ಮಾಡ್ತಾ ಇದ್ದೀರಾ ಮೇಡಮ್? ಇವಾಗ ರಿಲೀಸ್ಗೆ ಬೃಂದಾವಿಹಾರಿ ಸಿನಿಮಾ ಇದೆ ಮೇಡಮ್. ಶ್ರೀನಿವಾಸ ರಾಜು ಸರು, ಸಮೃದ್ಧಿ ಮಂಜುನಾಥ್ ಸರ್ ಪ್ರೊಡ್ಯೂಸರು. ಆ ಸಿನಿಮಾ ಕಂಪ್ಲೀಟ್ ಲವ್ ಮೇಲೆ, ಅದೊಂದು ಬೇರೆ ಥರನೇ ಬ್ಯಾಕ್ ಡ್ರಾಪು. ಆಲ್ರೆಡಿ ಸಾಂಗ್ಸ್ ಹಿಟ್ ಆಗಿದೆ. ಅದನ್ನ ಆದ್ಮೇಲೆ ಪಿನಾಕ, ನಮ್ಮ ಧನು ಮಾಸ್ಟ್ರು ಡೈರೆಕ್ಷನ್ ಮಾಡ್ತಾರೆ, ಪೀಪಲ್ ಮೀಡಿಯಾದವರು. ತುಂಬ ಅದ್ದೂರಿ ವ್ಯವಸ್ಥೆಯಲ್ಲಿ 2 ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಒಂದು ಕಂಟೆಂಟ್ ಸಿನಿಮಾ ದರ್ಶನ ಅಂತ ಮೇಡಮ್. ಒಂದು ಔಟ್ ಅಂಡ್ ಔಟ್ ಹ್ಯೂಮರ್ ಸಿನಿಮಾಗಳು ಬರಲ್ಲ ಅಂದ್ಬಿಟ್ಟು ಫ್ಯಾಮಿಲಿ ಆಡಿಯನ್ಸ್ ತುಂಬ ಕಾಯ್ತಿರ್ತಾರೆ. ಇವಾಗ ಎಕ್ಸಾಂಪಲ್ ಸೂಪ್ರಮ್ ಸೋ ಸಿನಿಮಾ ಬಂತು, ಎಲ್ಲ ಕಡೆ ಬಾಂಬ್ ಬ್ಲಾಸ್ಟಿಂಗ್ ರೆಸ್ಪಾನ್ಸ್. ಅದು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂದರೆ ಒಂದು ಹ್ಯೂಮರ್ಗೆ ಜನ ಅಷ್ಟು ಅಡಿಕ್ಟ್ ಆಗಿದ್ದಾರೆ, ಅಷ್ಟು ಕನೆಕ್ಟ್ ಆಯ್ತಾರೆ. ಅವ್ರ ನೋವು, ಅವ್ರ ಬೇಜಾರನ್ನ ಮರೆಯೋದಕ್ಕೆ, ಒಂದು ನಗು ತರಿಸೋದಕ್ಕೆ ಆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನಂಬಿಕೆ ಇದೆ. ಅದ್ಬಿಟ್ಟು ಸೀತಾರಾಮರಾಜು, ನಮ್ಮ ಕೀರ್ತಿ ಸರು, 2 ಸಿನಿಮಾಗೂ ಅರುಣ್ ಸರ್ ಅಂತ ಪ್ರೊಡ್ಯೂಸರು. 2 ಸಿನಿಮಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಆಲ್ರೆಡಿ ಶೂಟ್ ನಡೀತಾ ಇದೆ. ಅದ್ಬಿಟ್ಟು ನೀವು ನಿರೂಪ್ ಸರ್ದು, ಲಿಯೋ ಅಂತ ಡೈರೆಕ್ಟ್ರು, ರವೀಶ್ ಸರ್ ಅಂತ ಪ್ರೊಡ್ಯೂಸರು. ಆ ಸಿನಿಮಾನು ನಡೀತಾ ಇದೆ. ಓಕೆ, ನಿಮ್ಮ ಎಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಸೊ ಓಕೆ, ನೆಕ್ಸ್ಟ್ ಏನಾದರೂ ಡೈರೆಕ್ಷನ್ ಬರುವಂಥ ಐಡಿಯಾಗಳು ಏನಾದರೂ ಇದೆಯಾ? ಅದು ಪ್ಲಾನ್ ನಡೀತಾ ಇದೆ ಮೇಡಮ್, ಮಾತುಕತೆಯಲ್ಲಿದೆ. ಮಾತುಕತೆ. ಓಕೆ, ಅಂದರೆ ಯಾವ ಸಿನಿಮಾ?
ಆದ್ರೆ ಇನ್ನು ಮಾತುಕತೆಲಿದೆ ಮೇಡಮ್, ಅದಿನ್ನ ಆಗ್ಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಬೆಟ್ಟ ಅಂತ ಬಂದಿದೀವಿ, ಬಂದ್ಮೇಲೆ ಒಂದು ಬೌಟ ನೆಟ್ಬಿಟ್ಟು ಹೋಗ್ಬಿಡೋಣ ಅಂತ ಅಷ್ಟೇ. ಚೆನ್ನಾಗಿದೆ, ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾರೆ. ಓಕೆ, ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಅಂದರೆ ಈ ಸಿನಿಮಾ ಇವಾಗ ಒಂದು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ, ನಿಮಗೆ ಗೊತ್ತು. ಸೊ ನಾವು ಹೇಳಿ ನೋಡಿ ಸುಮ್ಮನೆ ಕಮೆಂಟ್ ಹೊಡಿ ಅಷ್ಟು ಈಸಿ ಅಂತೂ ಅಲ್ಲ ಸಿನಿಮಾ ಮಾಡೋದು. ಸೊ ಒಂದು ಸಿನಿಮಾ ಮಾಡಬೇಕಂದ್ರೆ ತುಂಬ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾರೆ, ಅದರಿಂದ ಅವರ ಶ್ರಮಗಳೇ ಇರುತ್ತೆ. ಸೊ ಅವರು ಒಂದು ಟೆಕ್ನಿಷಿಯನ್ಸ್ ಲಿಸ್ಟಲ್ಲಿ ನಾವು ಮಾತಾಡೋದಾದರೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ಸಿನಿಮಾ ಇರೋದೇ ಜನರನ್ನ ಎಂಟರ್ಟೈನ್ ಮಾಡೋಕ್ಕೆ ಮೇಡಮ್. ಆ ಸರಿ ತಪ್ಪು ಅನ್ನೋದು ಪ್ರತಿಯೊಂದರಲ್ಲೂ ಇರುತ್ತೆ. ಯಾಕಂದ್ರೆ ಜನ ಸೀತೆನೆ ಬೆಂಕಿಗಿಳಿಸಿ ಸಮಾಜ ನಮ್ದು, ಇಲ್ಲಿ ಸರಿ ತಪ್ಪು ಅನ್ನೋದು ಸೀತಾಮಾತೆಗೆ ಹೇಳದ್ಮೇಲೆ ಇನ್ನು ಸಿನಿಮಾ ಮಾಡೋರಿಗೆ ಹೇಳೋದು ಅದೇನು ದೊಡ್ಡ ವಿಚಾರ ಏನಲ್ಲ ಮೇಡಮ್. ಅಂದ್ರೆ ಅದ್ರ ಮಧ್ಯೆ ನಾವು ಒಂದೇನೋ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ಇವಾಗ ಒಬ್ಬ ಮನುಷ್ಯ ಹೆಂಗೆ ಇನ್ನೊಬ್ಬಂಗೆ ಪೂರ್ತಿ ಇಷ್ಟ ಆಗಲ್ವೋ, ಸಿನಿಮಾನೂ ಹಾಗೇನೆ. ಎಲ್ಲ ಒಂದೊಂದು ಜಾನರ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವು ಸೀನ್ಗಳು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವು ಡೈಲಾಗ್ಗಳು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಅದ್ರ ಮಧ್ಯೆ ನಾವು ಜನರ ಮನಸ್ಸನ್ನ ಹೇಗೆ ಗೆಲ್ತೀವಿ ಅನ್ನೋದು ಅಷ್ಟೇ ನಮ್ಮ ಟಾಸ್ಕು. ಅದು ಇತ್ತೀಚೆಗೆ ಚೆನ್ನಾಗಿ ಆಗ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಮೇಡಮ್. ಓಕೆ, ಸೊ ನಿಮ್ಮ ಒಂದು ಅಂದರೆ ನೀವು ಬರ್ದಿರೋಂಥ ಇಷ್ಟು ಸಿನಿಮಾಗಳಲ್ಲಿ ನಿಮ್ಮ ಒಂದು ಫೇವ್ರೆಟ್ ಡೈಲಾಗ್ ಯಾವುದು? ನಾನು ನೋಡಿಬೇಕು ಅಂತ ಮಸ್ತಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ, ನಾನು ಒಂದ್ಸಲ ಮಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗೋಯ್ತಾರಣ. ವೆರಿ ಗುಡ್, ತುಂಬ ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ಈ ಥರದಂಥ ಒಂದು ಸೂಪರ್ ಆದ ಡೈಲಾಗ್ಸ್ ಎಲ್ಲ ಬರ್ದಿದ್ದೀರಾ. ಸೊ ಧ್ರುವ ಸರ್ ನಿಮ್ಮ ಡೈಲಾಗ್ಸ್ನ ಕೇಳಿ ಏನೊಂದು ಅಪ್ರಿಸಿಯೇಷನ್ ನಿಮಗೆ ಕೊಟ್ಟಿದ್ದಾರೆ ಆನ್ ಸೆಟ್ಟಲ್ಲಿ? ಅದೇ ಪ್ರತಿ ಸಲನೂ ಪ್ರತಿ ಡೈಲಾಗ್ ಬರ್ದಾಗಲೂ ಶೂಟ್ ಮುಗಿಸ್ಕೊಂಡು ಹೋಗೋಕೆ ಫೋನ್ ಮಾಡೋರು ಮೇಡಮ್. ಓಕೆ ಬ್ರೋ ಚೆನ್ನಾಗಿ ಬಂತು ತಾನೆ, ಅಣ್ಣ ಹ್ಯಾಪಿ ತಾನೆ, ಪ್ರೇಮ್ ಸರ್ಗೆ ಅಣ್ಣ ಹ್ಯಾಪಿ ತಾನೆ, ಅವ್ರು ಖುಷಿ ಆದ್ರಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಮಾಡೋದ್ಮೇಲೆ ರೆಸ್ಪಾನ್ಸ್ ಏನಿತ್ತು ಪ್ರೇಮ್ ಸರ್ದು ಅಂತ ನೋಡ್ತಾ ಇರೋರು, ಪ್ರತಿ ಸಲ ಓಕೆ ಅಲ್ವಾ ಅನ್ನೋರು. ಆಮೇಲೆ ಅವರೊಂದು ಟೋನು ನಾವು ಏನು ಬರ್ದಿರ್ತೀವಿ ಮೇಡಮ್, ಅದನ್ನ ಒಂದು 10 ಥರ ವೇರಿಯೇಷನ್ಸ್ ಕೊಡ್ತಾರೆ ಮೇಡಮ್. ಅದನ್ನ ನಮ್ಮ ಪ್ರೇಮ್ ಸರ್ ಹಾಗೆ ಕೇಳ್ತಾರೆ, ಮಗ ನನಗೆ ತೆಗಿಯೋ ತಾಕತ್ತಿದೆ, ನಿನಗೆ ಬರೆಯೋ ತಾಕತ್ತಿದ್ಯಾ, ನಿನಗೆ ಆಕ್ಟಿಂಗ್ ಮಾಡೋ ತಾಕತ್ತಿದ್ಯಾ, ಅಷ್ಟು ಚಾಲೆಂಜಿಗೆ ಬಿದ್ದು ಕೆಲಸ ಮಾಡೋರು ಮೇಡಮ್ ಅವ್ರಿಬ್ರು. ಅವ್ರ ಜೊತೆ ಮಾಡಕ್ ನಮಗೆ ಸಿಕ್ಕಿದ್ದು ನಮಗೊಂದು ವೈಬು ಅದು. ಆ ಥರ ಧ್ರುವ ಸರ್ ಆ ಡೈಲಾಗ್ನ ಹೇಳಿದಾಗ ಅದು ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ. ಮೊದಲನೇ ಕಿತ್ತ ಮಚ್ಚಿಡ್ದೇವನೇ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಈ ಡೈಲಾಗ್ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಪ್ರತಿ ಸಲನೂ ಅಪ್ರಿಷಿಯೇಟ್ ಮಾಡೋರು ಮೇಡಮ್. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ಆಲಕ್ಕಿ ಡೈಲಾಗ್ ಬರುತ್ತೆ, ಅವರು ಊರೆಲ್ಲ ದೇಶ ಎಲ್ಲ ಮನ್ಸ ಅಂತ ಯಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ಲೆಂತು ಡೈಲಾಗ್ ಬರುತ್ತೆ. 24 ಟೇಕು ಮೇಡಮ್ ಅದು ನಾವು ತೆಗೆದಿದ್ದು. 24 ಟೇಕು ಸೇಮ್ ಪಾಸು ಸೇಮ್ ಬ್ರೆತ್ತು ಹಂಗೆ ಆ್ಯಕ್ಟ್ ಮಾಡಿದ್ದಾರೆ. ಆ ಡೈಲಾಗ್ನ ಅವ್ರು ಹೇಳ್ಕೊಂಡು ಹೋಗ್ತಾರೆ ಮೇಡಮ್. ಟೇಕ್ ಓಕೆ ಆಗೋಯ್ತು, ಓಕೆ ಆದರೆ ಮಿನಿಮಮ್ ಒಂದು 10-15 ಜನ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಲೈಟ್ ಬಾಯ್ಗಳು, ಆ ಹುಡುಗರೆಲ್ಲ ಬಂದು ಅಣ್ಣ ಸಖತ್ತಾಗಿದೆ ಅಣ್ಣ ಒಂದು ಅಷ್ಟು ಜನ ಬಂದು ಎಲ್ಲ ಒಂದು ಹಗ್ ಮಾಡಿ ಒಂದು ವಿಶ್ ಮಾಡಿ ಡೈಲಾಗ್ ತುಂಬ ಚೆನ್ನಾಗಿ ಕೇಳಿಸುತ್ತೆ ಥಿಯೇಟ್ರಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಧ್ರುವ ಸರು ಅಷ್ಟೇ, ಗುರು ಇದೊಂದು ಸಖತ್ತ ಮಾಡೋಣ ಗುರು ಅಂತ ಅಂದ್ಬಿಟ್ಟು ಪ್ರತಿ ಸಲ ಅದೊಂದು ಸಪೋರ್ಟ್ ಸಿಗುತ್ತೆ ಅವ್ರ ಕಡೆಯಿಂದ, ಒಂದು ಅಪ್ರಿಸಿಯೇಷನ್ ಸಿಗುತ್ತೆ, ಪ್ರತಿ ಸಲ ಎಂಕರೇಜ್ ಮಾಡ್ತಾರೆ. ಆ್ಯಂಡ್ ರೇಷ್ಮಾ ನಾನಯ್ಯ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಅಂದರೆ ಇದಕ್ಕೂ ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ತುಂಬ ಲವಬಲ್ ಆ್ಯಂಡ್ ಸಾಫ್ಟ್ ಕ್ಯಾರೆಕ್ಟರಲ್ಲಿ ತೋರಿಸ್ಕೊಂಡಿದ್ದಾರೆ. ಸೊ ಇದರಲ್ಲಿ ಫುಲ್ ಡೆಡ್ ಆಪೋಸಿಟ್. ಸೊ ಫುಲ್ ಒಂದು ಲೈಕ್ ತುಂಬ ಒಂದು ವೈಲ್ಡ್ ಆ್ಯಂಡ್ ಬೋಲ್ಡ್ ಆಗಿರೋಂಥ ಒಂದು ಕ್ಯಾರೆಕ್ಟರ್ಗೆ ನೀವು ಡೈಲಾಗ್ಸ್ ಬರೀತೀರಾ. ಸೊ ರೇಷ್ಮಾ ನಾನಯ್ಯ ಮ್ಯಾಮ್ ಹೇಗೆ ನಿಮ್ಮ ಒಂದು ಡೈಲಾಗ್ಸ್ನ ತೆರೆ ಮೇಲೆ ತೋರಿಸಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಏನು? ಅವ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್. ಆಲ್ರೆಡಿ ಎಲ್ಲ ಕಡೆ ಚೆನ್ನಾಗಿದೆ ರೆಸ್ಪಾನ್ಸು. ಈ ತರ ಬಜಾರಿ ಕ್ಯಾರೆಕ್ಟ್ರು ಲಾಸ್ಟ್ ರಕ್ಷಿತಾ ಮೇಡಮೇ ಮಾಡಿದ್ದು, ಈ ತರ ಯಾರು ಇನ್ನೂ ಮಾಡಿರ್ಲಿಲ್ಲ ಅಂತ ಆ ಕಡೆ ತುಂಬಾ ಅಪ್ರಿಸಿಯೇಷನ್ ಇದೆ. ಅವ್ರ ಡೈಲಾಗೆ ಎಲ್ಲ ಕಡೆ ವೈರಲ್ ಆಗಿ ಕಳಿಸ್ತೀನಿ, ಏನ್ ಗುರು ಫುಲ್ಲು ನೀವೇ ಟ್ರೆಂಡಲ್ಲಿ ಇದ್ದೀರಾ ಅಂತ, ಸೇರಿಸ್ಲಾ ಜನನ, ಹೇಳಿಸ್ಲಾ ದೊಂಬಿನ, ಮದುವೆ ಆಗ್ತೀಯಾ ಅನ್ನೋದೇ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡ್ ಆಗಿದೆ ಆ ಡೈಲಾಗ್ಸು. ಆಮೇಲೆ ಅವರು ಅಷ್ಟು ಚೆನ್ನಾಗಿ ಮಾಡಿದ್ರು ಮೇಡಮ್. ಪ್ರತಿ ಸಲನೂ ಅದನ್ನು ಮಾಡೋಕ್ಕೆ ಒಂದು ಫೋರ್ಸ್ ಬೇಕು. ನಾನು ಅವ್ರಿಗೆ ತುಂಬ ಸಲ ರೇಗಿಸ್ತಾ ಇರ್ತೀನಿ, ಏನು ಮೇಡಮ್ ಏಕಲವ್ಯ ಸೆಕೆಂಡ್ ಹಾಫಲ್ಲಿ ನಮ್ಮ ಬಾಸು ವೀಲ್ ಚೇರಲ್ಲಿ ಕೂರಿಸಿದ್ರು ಅಂತ, ಈ ಸಲ ಫುಲ್ ರೊಚ್ಕೆ ಯಾಕೆ ಮಾಡ್ಬಿಟ್ಟಿದ್ದೀರ ನೀವು ಅಂತ ಅಂದ್ಬಿಟ್ಟು. ಆ ಥರ ಒಂದು ಪ್ರತಿ ಸಾಂಗ್ಸ್ ಆಗಿರ್ಬೋದು, ಅದನ್ನು ನೋಡುವಾಗ ಅನಿಸುತ್ತೆ ಏನು ಗುರು ಈ ಹುಡುಗಿ ಗ್ರೇಸು ಈ ಥರ ಅಂತ ಅಂದ್ಬಿಟ್ಟು. ಆ ಎನರ್ಜಿ ಇರ್ಬೋದು. ತುಂಬ ಜನ ನನಗೆ ಹೈದರಾಬಾದಿಂದನೂ ಫೋನ್ ಮಾಡಿದ್ದಾರೆ, ನಮ್ಮದು ಕಮಾನ್ ಕಾಳಿ ಸಾಂಗ್ ರಿಲೀಸ್ ಆದಾಗ. ಹೀರೋಯಿನ್ ಎಂಟಿ ಫುಲ್ ಎನರ್ಜೆಟಿಕ್ ಹೀರೋಯಿನು ಅಂತ ಅಂದ್ಬಿಟ್ಟು ನನಗೆ ಬೇರೆ ಕಡೆ ಎಲ್ಲ ಅಪ್ರಿಸಿಯೇಷನ್ನು. ಆಮೇಲೆ ಅವ್ರು ಆ ಪಾತ್ರನ ತುಂಬ ಚೆನ್ನಾಗಿ ತಗೊಂಡೋದ್ರು ಮೇಡಮ್. ಒಂದು ಎಮೋಷನ್ ಪಾರ್ಟ್ ಆಗಿರ್ಬೋದು. ಆಮೇಲೆ ಯಶ್ ಶೆಟ್ಟಿ ಅವ್ರ ಜೊತೆ ಅವ್ರದ್ದೊಂದು ಜಗಳ ಇದೆ,
ಯಾಕಂದರೆ ಸಿನಿಮಾ ತಿರುವುನೇ ಅವರಿಬ್ಬರು ಜಗಳ, ಆ ಜಗಳನ ಅವ್ರು ಫೇಸ್ ಮಾಡಿರೋದು, ನಾವು ನೆಲಕ್ಕೆಲ್ಲ ಬೀಳಿಸಿದ್ದೀವಿ ಗಂಧದ ಕಡ್ಡಿ ಫ್ಯಾಕ್ಟ್ರಿ ಒಳಗಡೆ, ಅಲ್ಲೆಲ್ಲ ಧೂಳು ಕೈಯೆಲ್ಲ ತರ್ಸ್ಕೊಂಡು ಹೋಗಿರೋದು, ಶಾರ್ಟ್ ಹೋಗಕ್ಕೆ ಆಗ್ತಿರಲ್ಲ, ಮತ್ತೆ ಬೀಳಬೇಕಿತ್ತು, ಪ್ರತಿ ಸಲ ಮೊದಲನೇ ಸಲ ಬಿದ್ದಾಗೆ ಬೀಳಬೇಕಿತ್ತು, ಅದೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಮೇಡಮ್. ಇವತ್ತು ಜನ ಅದನ್ನು ಮಾತಾಡ್ತಿದ್ದಾರೆ, ಅದು ಖುಷಿ ಆಗೋದು. ಓಕೆ, ನೀವು ಹೇಳಿದ್ರೆ ಈಗ ನಿಮಗೆ ತೆಲುಗು ಇಂಡಸ್ಟ್ರಿಯಿಂದ ಒಂದು ಕಾಲ್ ಬಂತು ಏನು ಕ್ರೇಜ್ ಅಂತ ಕೇಳಿದಂತ, ನಿಮ್ಗೆ ಏನಾದರೂ ಅವಕಾಶ ಸಿಕ್ಕಿದೆಯಾ ಬೇರೆ ಇಂಡಸ್ಟ್ರಿಯಲ್ಲಿ ಡೈಲಾಗ್ ರೈಟರ್ ಆಗಿ ಬರೆಯೋದಕ್ಕೆ ಅಥವಾ ಸಾಹಿತಿಯಾಗಿ ಏನಾದರೂ ಚಾನ್ಸ್ ಸಿಕ್ಕಿದೆಯಾ ಈಗ ಆದಮೇಲೆ? ಆದರೆ ನನಗೆ ತೆಲುಗು ಕಂಪ್ಲೀಟ್ ಆಗಿ ತೆಲುಗು ಬರೋಲ್ಲ ಮೇಡಮ್. ನಾನು 90% ಅರ್ಥ ಮಾಡ್ಕೊತೀನಿ, ಒಂದು 30% ನಾನು ಡೈಲಾಗ್ ಬರೀತೀನಿ ಅಷ್ಟೇ ನಾನು. ಬಟ್ ಜೊತೆಗೆ ವರ್ಕ್ ಮಾಡೋಣ ಅಂತೆಲ್ಲ ಹೇಳಿದ್ದಾರೆ. ಅದು ಪರ್ಟಿಕ್ಯುಲರ್ ಸಿನಿಮಾ ಯಾವುದು ತೆಲುಗುಯಿಂದ ನನಗೆ ಯಾವುದು ಸಿಕ್ಕಿಲ್ಲ. ಕನ್ನಡದಲ್ಲಿ ತುಂಬ ಫೋನ್ಸ್ ಬಂದಿದೆ ಮೇಡಮ್. ಸೊ ಆ ಥರ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಮೇಡಮ್. ಓಕೆ, ಸೂಪರ್. ಸೊ ನೆಕ್ಸ್ಟ್ ಹೇಳಬೇಕಾದ್ರೆ ಈ ಸಿನಿಮಾದಲ್ಲಿ ಎಲ್ಲ ಟಾಪ್ ಲೆಜೆಂಡ್ ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ. ರವಿಚಂದ್ರ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಸಂಜಯ್ ದತ್ ಆ್ಯಂಡ್ ಬಾಲಿವುಡಿಂದ ಶಿಲ್ಪಾ ಶೆಟ್ಟಿ ಮ್ಯಾಮ್ ಮಾಡಿದ್ದಾರೆ. ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದಕ್ಕೆ ಹೇಗೆ ಅನ್ನಿಸ್ತದೆ? ಅಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ನಾವು ಚಿಕ್ಕ ವಯಸ್ಸಿಂದ ಒಂದು ಸ್ಟಾರಿಸಮ್ ಅಂದರೆ ಅವ್ರನ್ನೇ ನೋಡಿರೋದು ನಾವು. ಇವಾಗ ರಮೇಶ್ ಸರ್ ಆಗಿರ್ಬೋದು, ಹೇಳಿದ್ನಲ್ಲ, ಅವ್ರ ಜೊತೆ ಕೆಲಸ ಮಾಡೋಕೆ ಸಿಕ್ಕಿದ್ದೆ ಅದೃಷ್ಟ. ಅವರಿಂದ ನಾವು ಸಿನಿಮಾಗೆ ಬಂದವರು. ಅವ್ರು ಆಡೋ ಮಾತುಗಳಿಗೆ ಇವತ್ತು ನಾವು ಬರೆದಿರೋ ಮಾತುಗಳು ಅವ್ರ ಕಡೆಯಿಂದ ಬರುತ್ತೆ ಅಂತಂದರೆ ಅದೇ ನಮಗೆ ಖುಷಿಯಾಗುವಂಥ ವಿಚಾರ. ರವಿ ಸರ್ ಆಗಿರ್ಬೋದು, ನಾನು ತುಂಬ ಲಾಸ್ಟ್ ಒಂದು ಇಂಟರ್ವ್ಯೂಲು ಸ್ಟೇಜ್ ಮೇಲೆ ಹೇಳಿದ್ದೆ, ನಾನು ಈ ರಣಧೀರ ಅಂಜದ ಗಂಡು ಎಲ್ಲ ರವಿ ಸರ್ ಸಿನಿಮಾ ಕೊಟ್ಟಿರೋದಲ್ಲ, ಅದು ರವಿ ಸರ್ಗೆ ಕೊಟ್ಟಿರೋದು. ಒಂದು ಸಿನಿಮಾ ವಿಚಾರವಾಗಿ ಅವ್ರು ತಗೊಂಡಿರೋ ಒಂದು ರಿಸ್ಕ್ ಏನಿದೆ, ಆ ರಿಸ್ಕ್ ತಗೊಂಡಿರೋದಕ್ಕೆ ಅವರೇ ರಣಧೀರ, ಅವರೇ ಅಂಜದ ಗಂಡು, ಆ ಥರ ಎಲ್ಲ ಫೇಸ್ ಮಾಡಿರೋರು. ಅವ್ರ ಸಿನಿಮಾಗಳು, ಆ ಸಾಹಿತ್ಯಗಳು, ಆ ಪದಗಳನ್ನ ಕೇಳ್ಕೊಂಡು ಬೆಳ್ಕೊ ಬಂದವ್ರು ನಾವು. ಇವತ್ತು ಖುಷಿ ಇದೆ ಮೇಡಮ್. ಆಮೇಲೆ ಸಂಜಯ್ ದತ್ ಸರ್ ಎಲ್ಲ ನಮ್ಮ ತಂದೆ ಅವ್ರ ಹಿಂದಿ ಸಿನಿಮಾ ಜಾಸ್ತಿ ನೋಡೋರು. ಅವ್ರು ತೋರಿಸೋರು, ಮಗ ಇವ್ರು ಸಂಜಯ್ ದತ್ ಅಂತ, ಇವ್ರು ಧರ್ಮೇಂದ್ರ ಅಂತ ಅವೆಲ್ಲ ಜೊತೆಗೆ ಕೆಲಸ ಮಾಡೋದೇ ಒಂಥರ ಖುಷಿ ವಿಚಾರ ಮೇಡಮ್. ಸೂಪರ್. ನಿಮಗೆ ತುಂಬಾ ಇನ್ಸ್ಪೈರ್ ಮಾಡಿರೋದು ಯಾರು ಸರ್ ನಿಮ್ಮ ಈ ಒಂದು ವೃತ್ತಿಯಲ್ಲಿ? ಆಬ್ವಿಯಸ್ಲಿ ಇವಾಗ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಸಹಾಯ ಮಾಡಿರೋ ಅಂತ ಇರ್ತಾರೆ. ಸೊ ಅವರಲ್ಲಿ ಯಾರಾದ್ರೂ ನೆನೆಸ್ಕೋಬೇಕು ಈ ಸಮಯದಲ್ಲಿ ಅನ್ನಂಗಿದ್ರೆ ನಿಮ್ಮ ಕೈ ಹಿಡಿದಿರೋಂಥ ವ್ಯಕ್ತಿ ಯಾರು? ಅಂದ್ರೆ ಸಿನಿಮಾ ಕನಸು ಹುಟ್ಟಿದಾಗ್ಲೇನೆ ನನ್ನ ಫ್ರೆಂಡ್ ನನ್ನ ಜೊತೆಗಿದ್ದ ಮೇಡಮ್. ಅವಾಗಿಂದ 10 ವರ್ಷದವರೆಗೂ ನೀನು ಏನು ಮಾಡ್ತೀಯಾ ಮಾಡೋ ಮಗ ಅಂತ. ಇಷ್ಟೊಂದು ಸಲ ಮೇಡಮ್ ನಮ್ಮ ಫ್ಯಾಮಿಲಿ ನಾವೇ ಇರೋಕ್ಕಾಗಲ್ಲ. ಆ ಟೈಮಲ್ಲೆಲ್ಲ ನನ್ನ ಫ್ರೆಂಡ್ಸ್ ಬ್ರದರ್ಸ್ ಆಗಿ ನನ್ನ ಫ್ಯಾಮಿಲಿ ಜೊತೆ ಇರ್ತಾರೆ. ನನ್ನ ತಮ್ಮ ಇದ್ದಾನೆ, ನನ್ನ ಫ್ರೆಂಡ್ ಪರಮರಾಜ್ ಅಂತ ಇದ್ದಾರೆ, ಬೇರೆ ಬೇರೆ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಒಂದು ನೀನು ಹೋಗಿ ಸಿನಿಮಾ ಮಾಡು, ತಲೆ ಕೆಡಿಸ್ಕೋಬೇಡ ಅಂತ ಅವರೊಂದು ಸಾಥ್ ಕೊಟ್ಟರು. ಅಲ್ಲಿಂದ ಅರುಣ್ ಸರ್ ಸಿಕ್ಕಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಚಾನ್ಸ್ ಕೊಟ್ಟರು, ಗಣೇಶ್ ಅವ್ರು ಸಿಕ್ಕರು, ಕೀರ್ತಿ ಅವ್ರು ಸಿಕ್ಕರು, ಇವಾಗ ಪ್ರೇಮ್ ಸರ್. ಈ ಥರ ಪ್ರತಿಯೊಬ್ಬರು ಅಂತಾರಲ್ಲ ಮೇಡಮ್, ಅವರವರೇ ಜಾಗ ಮಾಡಿ ದಾರಿ ಮಾಡಿಕೊಟ್ಟು ನಮ್ಮ ಹುಡುಗ ಅಂತ ಜೊತೆ ಕರ್ಕೊಬಂದು ಬೆನ್ ತಟ್ಟಿ ಕೈ ಹಿಡಿದು ಕರ್ಕೊಂಡೋಗಿ ಕೈ ಹಿಡಿದು ಬರ್ಸಿ ಇವತ್ತು ಅವರೆಲ್ಲ ತಂದು ಕೂರಿಸಿರೋ ಜಾಗ ಮೇಡಮ್. ಸೊ ನಿಮ್ಮ ಲೈಫ್ನಲ್ಲಿ ನಿಮ್ಮ ಇನ್ಸ್ಪಿರೇಷನ್ ಪರ್ಸನ್ ಯಾರನ್ನ ತುಂಬ ಅಡ್ಮೈರ್ ಮಾಡ್ತೀರಾ ನೀವು? ರೈಟಿಂಗ್ ಅಂತ ಬಂದರೆ ರವಿ ಬೆಳಗೆ ಸರ್ ತುಂಬ ಇಷ್ಟ ಮೇಡಮ್. ಯಾಕಂದರೆ ಅವರು ಯಾವ ವಿಚಾರನೂ ನೇರವಾಗಿ ಹೇಳಲ್ಲ. ಇವಾಗ ಪೊಲೀಸ್ನವ್ರು ಅವನು ಹುಡುಕ್ತಿದ್ರು ಅಂತ ಹೇಳಲ್ಲ, ಅವರು ಬಂದೂಕಿನ ನಳಿಕೆಗಳು ಅವತ್ತು ರಾತ್ರಿ ಅವನನ್ನೇ ಹುಡುಕುತ್ತಿದ್ದವು ಅಂತ ಬರೀತಾರೆ. ಆ ಥರ ಕೆಲವು ಪದಗಳು ಅವ್ರ ಹತ್ರ ನನಗೆ ತುಂಬ ಇಷ್ಟ, ಅದು ತುಂಬ ಇನ್ಸ್ಪೈರ್ ಮಾಡುತ್ತೆ. ಅದು ಬಿಟ್ಟರೆ ಒಂದು ಗ್ರಾಮೀಣ ಸೊಗಡು ಅಂತ ಬಂದರೆ ಹಂಸಲೇಖ ಸರು ಎಲ್ಲ ಭಾಷೆನೂ ಬರೆದ್ಬಿಟ್ಟಿದ್ದಾರೆ. ಎಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಸಂಬಂಧಗಳ ಬಗ್ಗೆ ಬರೆದ್ಬಿಟ್ಟಿದ್ದಾರೆ. ಅವರು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಅದು ಬಿಟ್ಟರೆ ಪ್ರೇಮ್ ಸರು, ಉಪೇಂದ್ರ ಸರು, ಎಲ್ಲ ಒಂದು ಇಂಡಸ್ಟ್ರಿನ ಇವತ್ತು ನಾವು ಮಾಡಿರೋ ಕೆಲಸ ನಮ್ಮ ತಿರುಗಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಅದರಲ್ಲಿ ಒಂದು ಇಡೀ ಇಂಡಸ್ಟ್ರಿನೇ, ಒಂದು ಇಡೀ ಇಂಡಿಯಾನೇ ಅವ್ರ ಕಡೆ ಎಲ್ಲ ತಿರುಗ್ತಲ್ಲ, ಅವರೇ ಇನ್ಸ್ಪಿರೇಷನ್ ಸರ್. ಇವಾಗ ಪ್ರಶಾಂತ್ ನೀಲ್ ಸರ್ ಇದ್ದಾರೆ, ತರುಣ್ ಸರ್ ಇದ್ದಾರೆ, ತುಂಬ ಜನ ಇದ್ದಾರೆ, ನಮ್ಮವರೇ ನಮ್ಗೆ ಇನ್ಸ್ಪಿರೇಷನ್ ಮೇಡಮ್. ನಿಮ್ಗೆ ಯಾವ ಒಂದು ಡ್ರೀಮ್ ಇದೆ ಫ್ಯೂಚರಲ್ಲಿ, ನಾನು ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ? ನನಗೆ ಎಲ್ಲರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ ಮೇಡಮ್. ಆ ಹೊಸಬ್ರು ಸ್ಟಾರು ಅಂತ ಏನಿಲ್ಲ, ಎಲ್ಲರ ಜೊತೆಗೂ ಕೆಲಸ ಮಾಡಬೇಕು. ಲೈಫಲ್ಲಿ ಮುಂದಕ್ಕೆ ಒಂದಿನ ಹೋಗಿ ನಾವು ತಿರುಗಿ ನೋಡಿದ್ರೆ ಎಲ್ಲರ ಜೊತೆ ಕೆಲಸ ಮಾಡಿದೀವಿ ಗುರು ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸರ್, ಈಗ ನಿಮ್ಮ ಮತ್ತೆ ಧ್ರುವ ಸರ್ ಬಾಂಧವ್ಯದ ಬಗ್ಗೆ ಮಾತಾಡೋದಾದ್ರೆ, ಇವಾಗ 3 ವರ್ಷ ನೀವು KD ಸಿನಿಮಾದಲ್ಲಿ ಧ್ರುವ ಸರ್ ಜೊತೆ ಕೆಲಸ ಮಾಡಿದ್ದೀರಾ. ಸೊ ನಿಮ್ಮ ಮತ್ತೆ ಅವರ ಬಾಂಧವ್ಯ ಹೇಗಿದೆ? ಅವ್ರನ್ನ ತಮ್ಮನ ಥರ ನೋಡ್ತಾರೆ ಮೇಡಮ್. ನಾನು ತುಂಬ ಸಲ ಹೇಳಿದ್ದೀನಿ, ಸರ್ ಅಂತ ಶುರುವಾಗಿ ಜರ್ನಿ ಇದು. ಅಲ್ಲಿಂದ ಭಯ್ಯ ಅಣ್ಣ ಅನ್ನೋವರೆಗೂ ಹೋಗಿದ್ದೆ. ಯಾಕಂದರೆ ಅವರು ಅದ್ದೂರಿ ಸಿನಿಮಾ ರಿಲೀಸ್ ಆದಾಗ ಮೇಡಮ್ ನಾವು ಕಾಲೇಜು, ಅವ್ರನ್ನ ನೋಡಿ ಅವರೆಲ್ಲ ಡೈಲಾಗ್ಗಳನ್ನ ನಾವು ರೇಗಿಸ್ಕೊಂಡು ಎಲ್ರಿಗೂ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ ಅಂದ್ಕೊಂಡು ಆ ಥರ ನಾವು ಬೆಳ್ಕೊ ಬಂದವ್ರು ನಾವು. ಇವತ್ತು ಅವರಿಗೆ ನಾವು ಬರೀಬೇಕು ಅಂತಾರೆ, ತುಂಬ ಖುಷಿ ಆಗುತ್ತೆ. ನಾವು ಬರ್ಡೇಗೆ ಒಂದು ಮೆಸೇಜ್ ಹಾಕಿದ್ದೆ, ನಾನು ಶಿಳ್ಳೆ ಚಪ್ಪಾಳೆ ಹೊಡೆದಿರೋ ಹೀರೋ ನೀವು, ಇವತ್ತು ನಿಮಗೆ ಬರೆಯೋ ಅವಕಾಶ ನನಗೆ ಸಿಕ್ಕೈತೆ, ಆ ಶಿಳ್ಳೆ ಚಪ್ಪಾಳೆ ನಾನು ಹೊಡೆಸ್ತೀನಿ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಶೋ ಮುಗಿದಿದ ತಕ್ಷಣ ಅವ್ರಿಗೆ ಹೇಳಿದೆ, ಅದೊಂದು ಮಾತು ಹೇಳಿದೆ. ಆಮೇಲೆ ಅವ್ರಿಗೆ ಹೇಳಿದೆ, ಒಬ್ಬ ಅಭಿಮಾನಿ ಬರೋದ್ರೆ ಒಬ್ಬ ಹೀರೋಗೆ ಹೆಂಗಿರುತ್ತೋ ಅದನ್ನ
ನಾನು ತೋರಿಸ್ತೀನಿ ಸಿನಿಮಾದಲ್ಲಿ ನಿಮ್ಗೆ ಎಲಿವೇಶನ್ನು ಅಂತ ಅಂದ್ಬಿಟ್ಟು ಹೇಳಿದ್ದೆ. ಆಮೇಲೆ ಅವ್ರಿಗೆ ಅದನ್ನು ಕೇಳಿದೆ ನಾನು, ಏನು ಭಯ್ಯ ಶಿಳ್ಳೆ ಚಪ್ಪಾಳೆ ಬೀಳ್ತಿದ್ಯಲ್ಲ ಭಯ್ಯ ಅಂತ ಅಂದ್ಬಿಟ್ಟು ಅವರು ಹಗ್ ಮಾಡಿ ಅದೊಂದು ಬಾಂಧವ್ಯ ಮೇಡಮ್. ಆಮೇಲೆ ಪ್ರತಿ ಸಲ ಅವ್ರ ಹತ್ರ ನಾವು ಅವ್ರು ನಮ್ಗೆ ಏನು ಪ್ರೀತಿ ಕೊಡ್ತಾರೋ ಅವ್ರ ಅಭಿಮಾನಿಗಳಿಗೆ ಏನು ಪ್ರೀತಿ ಕೊಡ್ತಾರೋ ಅವ್ರ ಅಭಿಮಾನಿಗಳು ನಮಗೆ ಕೊಡ್ತಾರೆ ಮೇಡಮ್. ನಾನು ತುಂಬ ಸಲ ಹೇಳ್ತೀನಿ ಅವ್ರಿಗೆ, ನೀವು ಜನಗಳಿಗೆ ಏನು ಪ್ರೀತಿ ತೋರಿಸ್ತೀರೋ ಅದು ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟೇ ನಮಗೂ ಸಿಗುತ್ತೆ ಬಿಕಾಸ್ ಆಫ್ ಯು ಅಂತ ಅಂದ್ಬಿಟ್ಟು. ಅವ್ರ ಮನೆ ತಾನ ಹೋದ್ರೆ KD ಸಿನಿಮಾ ರೈಟ್ರು ಅಂದ್ಬಿಟ್ಟು ಸೆಲ್ಫಿ ತಗೋತಾರೆ. ನಮ್ಗೆ ಅವೆಲ್ಲ ತುಂಬ ವಸ್ತು ಮೇಡಮ್. ನಾವೆಲ್ಲ ಅದೇನೋ ಹೇಳ್ತಾರ ಮಿಡಲ್ ಕ್ಲಾಸ್ ಹುಡುಗರು ನಾವು, ಈ ಕಾಡಲ್ಲಿ ಬೆಳೆಯೋ ಮರದ ಥರ. ನಮ್ಗೆ ಯಾರು ನೀರು ಹಾಕಲ್ಲ, ಆದ್ರೂ ನಮ್ಗೆ ನಂಬಿಕೆ ಇರುತ್ತೆ ಬೆಳಿತೀವಿ ಗುರು ಅನ್ನೋದೊಂದು. ಪ್ರತಿಯೊಂದು ಮಾತು ಡೈಲಾಗ್ ಅಲ್ಲೇ ಹೊಡಿತಾ ಇದ್ದಾರೆ. ಓಕೆ, ಧ್ರುವ ಸರ್ಗೆ ಪರ್ಸ್ನಲಿ ಇವಾಗ KD ಸಿನಿಮಾದಲ್ಲಿ ಅವರಿಗೆ ತುಂಬಾ ಫೇವ್ರೇಟ್ ಆದಂತ ಡೈಲಾಗ್ ಯಾವುದು, ಒಂದು ಸೀನ್ ಯಾವುದು ನಿಮ್ಮ ಹತ್ರ ಆಬ್ವಿಯಸ್ಲಿ ಶೇರ್ ಮಾಡಿರ್ತಾರೆ, ಈ ಡೈಲಾಗ್ ತುಂಬಾ ಚೆನ್ನಾಗಿ ಬರ್ದಿದೆ ನಂಗೆ ಇಷ್ಟ ಆಗಿದೆ ಅಂತ. ಸೊ ಆ ಡೈಲಾಗ್ ಯಾವುದು? ಅದೇ ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ ಅಣ್ಣ, ಯಾಕಂದ್ರೆ ಅದು ತುಂಬಾ ಕೆರಿಯರ್ಗೆ ಆಪ್ಟ್ ಆಗುವಂತ ಡೈಲಾಗು ಮೇಡಮ್. ಅಪ್ಪು ಸರ್ಗೂ ಪ್ರೇಮ್ ಸರ್ ಅದನ್ನ ಬರೆದಿದ್ರು. ಅದು ನಮ್ಮ ಮಗ ಧ್ರುವನು ಮೊದಲನೇ ಸಲ ಮಚ್ಚಿಡಿತಿದ್ದಾನೆ, ಅದನ್ನ ಹಾಕನ ಅಂತ ಅಂದ್ಬಿಟ್ಟು ಅಪ್ಪು ಸರ್ ಫೀಲು ಧ್ರುವ ಸರಲ್ಲಿ ನೋಡ್ಬೇಕು ಅಂತ ಆ ಡೈಲಾಗ್ನ ನಾವು ಹಾಕಿದ್ದು. ಆ ಡೈಲಾಗ್ನ ತುಂಬಾ ಡೆಪ್ತ್ ಡೈಲಾಗ್ ಅದು. ಅದನ್ನ ಧ್ರುವ ಸರ್ ಹೇಳಿದ ತಕ್ಷಣ ಗುರು ಸಖತ್ತಾಗಿದೆ ಅಂತ ಅಂದ್ರು. ಮೊದಲನೇ ಸಲ ಮಚ್ಚಿಡ್ದಿದ್ದೀನಣ್ಣ, ಅಪ್ಪಿ ತಪ್ಪಿ ಕೈಕಾಲೋಗಿ ಜೀವಂತವಾಗಿ ಉಳ್ಕೊಂಡ್ಬಿಟ್ರೆ ನಿಮ್ಮ ಎತ್ತೊಳಗೆ ತೆಪ್ಪಾಯ್ತು ಅಂದ್ಬಿಡ್ರಣ ಅಂತ. ಆ ಪಾತ್ರ ಮೊದಲನೇ ಸಲ ಅಷ್ಟು ರೇಸಲ್ಲಿ ಬರ್ತಾ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ ಅದನ್ನ, ಅವನೊಳಗಡೆ ಒಂದು ಇನೋಸೆನ್ಸ್ ಇದೆ. ನಾವು ಒಂದು 2 ಅವರ್ ಒಂದು ಇನೋಸೆನ್ಸ್ ತೋರಿಸಿದ್ವಿ, ಆ ಇನೋಸೆನ್ಸ್ ಇವಾಗ ಕಿಲ್ ಆಗ್ತಾ ಇದೆ. ಅವ್ನು ಹೇಳ್ತಾ ಇದ್ದಾನೆ, ಸುತ್ತ ಇರೋರ್ಗೆ 100% ಹೊಡಿತೀನಿ ನಾನು ಹೊಡೆದು ಏನಾದ್ರು ಅಪ್ಪಿ ತಪ್ಪಿ ಕೈ ಕಾಲು ಹೋದ್ರೆ ನಿಮ್ಗಿಂತ ಜಾಸ್ತಿ ನಿಮ್ಮ ತಾಯಿ ಅನುಭವಿಸ್ಬಿಡ್ತಾಳೆ, ಆ ತಾಯಿಗೆ ನನ್ನ ಕಡೆಯಿಂದ ತಪ್ಪಾಯ್ತು ಅಂದ್ಬಿಡಿ ಅನ್ನೋದು. ಆ ಡೈಲಾಗ್ ಅವ್ರಿಗೆ ತುಂಬ ಫೇವ್ರೇಟು ಮೇಡಮ್. ಈಗ ನಮ್ಮ ಒಂದು ಪಾಡ್ಕಾಸ್ಟ್ನಲ್ಲಿ ನಿಮ್ಮೊಂದು ಚಿಕ್ಕ ಟಾಸ್ಕ್ ಆಯಿತಾ. ಸೊ ಏನು ಈ ಟಾಸ್ಕ್ ಅಂದರೆ ತುಂಬ ದೊಡ್ಡ ಟಾಸ್ಕ್ ಅಲ್ಲ, ನಿಮಗೆ ಸಂಬಂಧಪಟ್ಟಿರೋ ಹಾಗೇನೆ. ಈಗ ನಾನು ನಮ್ಮ ಟಾಪ್ ಸ್ಟಾರ್ಸ್ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ನೀವು ಅವರಿಗೆ ಒಂದು ಡೈಲಾಗ್ ಹೇಳಬೇಕು, ಡೆಡಿಕೇಟ್ ಮಾಡಬೇಕು, ಓಕೆನಾ? ಸೊ ನಿಮ್ಮ ಡೈಲಾಗ್ ಅವ್ರು ಹೇಳಿದ್ರೆ ಹೇಗಿರುತ್ತೆ ಅಂತ, ಓಕೆನಾ? ಸೊ ಸ್ಟಾರ್ಟಿಂಗ್ ಫ್ರಮ್ ನಮ್ಮ ಡಿ ಬಾಸ್ಗೆ ಹೇಳಬೇಕು ಅಂತಂದರೆ ಒಂದು ಸಿಚುಯೇಷನ್ ಡೈಲಾಗು ಅನ್ಸೋದು. ಬೆಂಕಿ ಹಾಕಿ ಸುಟ್ಟೋದ ಅನ್ಕೋಬೇಡ, ಭೂಮಿ ಒಳಗೆ ಮುಚ್ಚೋದ ಅನ್ಕೋಬೇಡ, ತಡಿಯಕ್ಕೆ 1000 ಜನ ಸುತ್ತ ನಿಂತಿದ್ರು, ಸೆಲೆಬ್ರಿಟಿಗಳಿಗೋಸ್ಕರ ಜ್ವಾಲಾಮುಖಿ ಥರ ಬಂದೇ ಬರ್ತೀನಿ, ಬರ್ತಾನೋ ಇಲ್ವೋ ಅಂತ ಡೌಟೇ ಇಟ್ಕೋಬೇಡ. ವಾವ್, ಸೂಪರ್ ಸರ್. ಈಗಿನ ಸಿಚುಯೇಷನ್ ಕರೆಕ್ಟಾಗಿ ಒಂದು ಡೈಲಾಗ್ ಕೊಟ್ಟಿದ್ದಾರೆ, ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಕಿಚ್ಚ ಸುದೀಪ್ ಸರ್ ಹೇಳ್ಬೇಕಾದ್ರೆ ಅವ್ರ ಸ್ಟೈಲ್ ನಂಗೆ ತುಂಬ ಇಷ್ಟ ಮೇಡಮ್. ಪ್ರತಿ ಸಲ ನಾನು ಅವ್ರು ಬಂದರೆ ಅವ್ರ ಸ್ಟೈಲ್ನೇ ಜಾಸ್ತಿ ನೋಡ್ತಲೇ ಇರ್ತೀನಿ. ಅದು ಸ್ಟೈಲಲ್ಲೇ ನನಗೆ ಗೆಲ್ಲಕ್ಕಾಗಲ್ಲ, ಇನ್ನು ಸ್ವ್ಯಾಗಲ್ಲಿ ಗೆಲ್ತೀನಿ ಅಂತ ಅನ್ಕೊಳ್ಳೋದು ನೀನು ಮುಟ್ಟಾಳ್ತಾನ. ಓಕೆ, ಸಿಂಪಲ್ ಆ್ಯಂಡ್ ವೆರಿ ಕ್ಯೂಟ್ ಆಗಿ ಹೇಳಿದೆ. ಸೊ ನೆಕ್ಸ್ಟ್ ನಿಮ್ಮ ಫೇವ್ರೆಟ್ ಧ್ರುವ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ತುಂಬ ಸಿಂಪಲ್ ಆಗಿ ತಗೋಬೇಡ ಗುರು, ನಾನು ಬಂದಿದ್ದೆ ಅದ್ದೂರಿಯಾಗಿ ಬರ್ಲಿ ಚಪ್ಪಾಳೆ ಇದಕ್ಕೊಂದು. ಓಕೆ, ಸೂಪರ್. ಆಮೇಲೆ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್. ಅದೇ ಡಾರ್ಲಿಂಗ್ ಕೃಷ್ಣ ಸರ್ ಅಂದರೆ ತುಂಬ ನೆನಪಾಗದೆ ಲವ್ ಮಾಗ್ತಿಲ್ಲ ಮೇಡಮ್. ಅವಳನ್ನ ಪ್ರೀತಿಸೋಕೆ ಕಾರಣ ಬೇಕಿಲ್ಲ, ಅವಳು ಸತ್ತ ಮೇಲೆ ಮರೆಯೋದಕ್ಕೆ ಧೈರ್ಯ ಸಾಲ್ತಿಲ್ಲ. ಎಲ್ಲರೂ ನಿಧಿ ಹುಡಿಕೊಂಡು ಹೋಗ್ತಾರೆ, ಆದರೆ ನಿಧಿನೇ ಹುಡಿಕೊಂಡು ಬಂದಿದ್ದು ನನ್ನನ್ನು ಮಾತ್ರ ಅನಿಸುತ್ತೆ. ವಾವ್, ಟಚ್ ಮಾಡಿಬಿಟ್ರಿ ಸರ್, ಟಚ್ ಮಾಡಿಬಿಟ್ರಿ. ಆ್ಯಂಡ್ ನಮ್ಮ ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್ ಸರ್ ಅಂದರೆ ತುಂಬ ನೆನಪಾಗದೆ ಕಾಮಿಡಿ ಟೈಮು. ಅದು 4 ಜನಕ್ಕೆ ಕೊಡೋದು ಜನನ ತಿರುಗಿಸ್ತಾನಲ್ಲ ಕಣ ನಾನು 3 ಸಲ ನಮಸ್ಕಾರ ಅಂದಿದ್ಕೇನೆ ಎಂಟರ್ ಕರ್ನಾಟಕ ವಿಷಲ್ ಹೊಡೆದಿತ್ತು. ಅಮೇಝಿಂಗ್ ಸರ್, ಸಿಂಪ್ಲಿ ಅಮೇಝಿಂಗ್. ನಮ್ಮ ಸಲಗ ದುನಿಯಾ ವಿಜಯ್ ಸರ್. ಜಟ ಸಲಗಂಗೆ ದಾರಿ ತೋರಿಸ್ತಿದ್ಯೇನೋ. ಓಕೆ, ವೆರಿ ನೈಸ್. ತುಂಬಾ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನು ಕಾಯ್ತಾ ಇರೋಂಥ ಪ್ರೇಮ್ ಸರ್ ಬಗ್ಗೆ ಹೇಳಿ. ನಮ್ಮ ಪ್ರೇಮ್ ಸರ್ ಅಂದರೆ ಒಂದು ಸಗಡು ಮೇಡಮ್. ಅವ್ರದ್ದೊಂದು ಸ್ಟೈಲ್ ಇದೆ. ಅಯ್ಯೋ ಮಾದಪ್ಪ ನೆರಳಲ್ಲೇ ಬೆಳಕ ಬಂದಂಗೆ ಕಣಯ್ಯ ನಾನು. ಅವನ ಥರ ಶಾಂತವಾಗಿರೋದು ಗೊತ್ತು, ನಮ್ಮ ತಂಟೆಗೆ ಬಂದರೆ ಅವ್ನು ಕುಂತಿರೋ ಹುಲಿ ಥರ ಗರ್ಜಿಸೋದು ಗೊತ್ತು. ಸೂಪರ್ ಸರ್, ಸೂಪರ್. ಇದಂತೂ ಅಲ್ಟಿಮೇಟ್ ಆಗಿತ್ತು. ಪ್ರೇಮ್ ಸರ್ ಡೆಡಿಕೇಟ್ಲಿ ಈ ಒಂದು ಡೈಲಾಗ್ ನಿಮಗೋಸ್ಕರ ಕ್ರಾಂತಿ ಅವ್ರ ಕಡೆ. ಅವ್ರು ಖುಷಿ ಪಟ್ರೆ ಅದೇ ನಮ್ಗೆ ಖುಷಿ ಮೇಡಮ್. ಸೂಪರ್ ಸರ್. ದಯವಿಟ್ಟು ಒಂದು ಪಾರ್ಟಿ ಅರೇಂಜ್ ಮಾಡ್ಬಿಡಿ ಡೈಲಾಗ್ಗೋಸ್ಕರ. ಕ್ಯಾಮ್ರಾ ಹಿಂದೆ ಒಬ್ರು ನಿಂತ್ಕೊಂಡು ಆಗ್ಲಿಂದ ಕೇಳ್ತಾ ಇದ್ದಾರೆ ನಿಮ್ಮ ಟೋಪಿ ಬಗ್ಗೆ ಮಾತಾಡ್ಬೇಕಂತೆ ಮತ್ತೆ. ಸೊ ಹೇಳಿ ಸರ್, ಏನು ಈ ಟೋಪಿ ಇದು ರಹಸ್ಯ? ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಎಲ್ಲ ಕೇಳಿದ್ದೀನಿ, ಬಟ್ ಆದ್ರೂ ಅವ್ರಿಗೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ. ಸೊ ಏನು ಟೋಪಿ ಗಾಂಧಿ ಏನಿದು, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ನಮಗೆ? ಅದೇ ನಮ್ಮ ವಿಷ್ಣು ಅವ್ರಿಗೆ ಮೊದಲಿಂದ ಅದ್ರ ಮೇಲೆ ಕ್ಯೂರಿಯಾಸಿಟಿ. ಅವ್ರು ಪ್ರತಿ ಸಲ ಯಾವಾಗ ಸಿಕ್ಕಿದ್ರು ನಿಮ್ಮ ಟೋಪಿ ಎಲ್ಲಿ ಅಂತ ಕೇಳ್ತೀವಿ.
ಈ ಹ್ಯಾಪಿ ಟೋಪಿ ಒಂಥರ ಸಿಗ್ನೇಚರ್ ತರ. ನಾನು ಆಲ್ಮೋಸ್ಟ್ ನಾನು ಯಾವ ಇಂಟರ್ವ್ಯೂ ಇರಲಿ, ನಾನು ಶೂಟಲ್ಲಿ ಇರಲಿ, ಈ ಟೋಪಿ ಹಾಕಿ ಇರ್ತೀನಿ ನಾನು. ಅದು ಸುಮ್ಮನೆ ಅದು ಕ್ರೇಜ್ಗೆ ಅಂತ ಹಾಕಿದ್ವಿ ಮೇಡಮ್ ಅಷ್ಟೇ. ಇನ್ನು ಗಾಂಧಿ ಅನ್ನೋದು ನಮ್ಮ ಕಾಲೇಜ್ ಡೇಸ್ ಇಂದ ನಾವು ಫ್ರೆಂಡ್ಸ್ ಎಲ್ಲ ಕರೆಯೋರು, ಸ್ವಲ್ಪ ನೇರವಾಗಿ ಮಾತಾಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು, ಏನಕ್ಕೋ ಬಂದಿಲ್ಲ ಅಂತಾರೆ. ಸರ್ ಫಿಲಮ್ಗೆ ಹೋಗಿದ್ದ ಸರ್ ಅಂದ್ಬಿಡು ನಾವು ಕಾಲೇಜಲ್ಲಿ. ಅವಾಗಿಂದ ಬಂದಿದ್ದ ಹೆಸರು. ಆಮೇಲೆ ನಮ್ಮ ಫ್ರೆಂಡ್ ಹೇಳೋದಲ್ಲ ಪರಮರಾಜ್ ಅಂತ, ಅವ್ನ ಕಾಲೇಜಿಂದ ಸಿನಿಮಾಗೆ ಜೊತೆಗೆ ಬಂದ, ಅವ್ನು ಅಲ್ಲಿಂದ ಕರೆಯಕ್ಕೆ ಶುರು ಮಾಡ್ದ. ಆ ಹೆಸರು ಹಾಗೆ ಅಲ್ಲಿಂದ ಸಿನಿಮಾದಲ್ಲಿ ಟರ್ನ್ ಆಗಿ ಇವತ್ತು ಎಲ್ಲರೂ ಗಾಂಧಿ ಗಾಂಧಿ ಅಂತ. ನೋಡಕೊಳ್ಳಿ ಕಳ್ಳ ಕಣ್ಣಂಗ್ ಕಾಣ್ತಾನ್ ಕಣೆ. ಓಕೆ, ವೆರಿ ನೈಸ್. ನಾವು ನಮ್ಮ ಒಂದು ಆನಂದ್ ಆಡಿಯೋ ಸಂಸ್ಥೆ ಕಡೆಯಿಂದ ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಸೊ ಇದೇ ತರ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಿ ಸರ್. ಥ್ಯಾಂಕ್ ಯು ಮೇಡಮ್. ಸೊ ಆದಷ್ಟು ನಿಮ್ಮ ಸಿನಿಮಾಗಳು ನಮ್ಮ ಆನಂದ್ ಆಡಿಯೋಗೆ ಬರಲಿ. ಅಲ್ಲ, ಆಲ್ಮೋಸ್ಟ್ ನಾನು ಲಿರಿಕ್ಸ್ ಬರೆದಿರೋದೆಲ್ಲ ಆನಂದ್ ಅಡಿಯೋದಲ್ಲೇ ಇದೆ. ಆಮೇಲೆ ಆ ಸಂಸ್ಥೆ ಅಂದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಜನರನ್ನ ಮನಸ್ಸನ್ನ ಈಸಿಯಾಗಿ ಮುಟ್ತಾರೆ ಅವರು. ಅದೊಂದು ಜವಾಬ್ದಾರಿನ, ಅದೊಂದು ಖುಷಿನ ಅವ್ರ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಒಂಥರ ನಮಗೆ ಏನೋ ಅಂತಾರಲ್ಲ ಮೇಡಮ್, ಓಮ್ ಬ್ಯಾನರು ಓಮ್ ಪಿಚ್ ಅಂತಾರಲ್ಲ, ಆ ಥರ ಆನಂದ್ ಅಡಿಯೋ ಸಂಸ್ಥೆ ಅಂತ ಅಂದರೆ ಪ್ರತಿ ಸಲ ಬಂದಾಗ್ಲೂ ಅದ ಗೆಸ್ಚರ್ ಆಗಿರ್ಬೋದು, ಅದೆಲ್ಲ ತುಂಬ ಖುಷಿ ಆಗುತ್ತೆ ನಮಗೆ. ಸೊ ನೀವು ಚಿಕ್ಕ ವಯಸ್ಸಿಂದ ಆನಂದ್ ಆಡಿಯೋ ಸಾಂಗ್ಸ್ನ ಕೇಳ್ಕೊಂಡು ಬೆಳೆದಿರ್ತೀರಲ್ವಾ, ರೈಟ್ ಸರ್? ಸೊ ನೀವು ಹೇಗೆ ಅನಿಸುತ್ತೆ ಇವಾಗ ನೀವು ಬರೆಯುವಂಥ ಹಾಡುಗಳಾಗಿರ್ಬೋದು ಅಥವಾ ಡೈಲಾಗ್ಸ್ ಆಗಿರ್ಬೋದು ನಮ್ಮ ಆನಂದ್ ಆಡಿಯೋ ಒಂದು ಚಾನೆಲಲ್ಲಿ ಕೇಳ್ತೀರಾ? ಸೊ ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ? ಅದು ತುಂಬ ಖುಷಿ ಆಗುತ್ತೆ ಮೇಡಮ್. ಯಾಕಂದರೆ ನಾನು ಹೇಳಿವ ತುಂಬ ಕನಸುಗಳು ನಮಗೆ ಎಲ್ಲುಟ್ಟುತ್ತೆ ಅಂತಾರೆ. ನಾವು CD ಕ್ಯಾಸೆಟ್ಗಳಲ್ಲಿ ಈ ಥರನೇ ಸಿನಿಮಾ ಅನ್ನೋದು ಹುಟ್ಟಿದ್ದು. ಆವಾಗಿಂದನೂ ಒಂದು ಆನಂದ್ ಆಡಿಯೋ ಅನ್ನೋದು ಇದೊಂದು ಸಂಸ್ಥೆ ಜನರು ಮನಸ್ಸಲ್ಲಿ ಎಷ್ಟು ಉಳ್ಕೊಂಡಿದೆ. ಇವತ್ತು ಆ ಸಂಸ್ಥೆಯಲ್ಲಿ ನಾವೇನೋ ಬರೆದಿರೋದು ಒಂದಷ್ಟು 4 ಲೈನ್ ಸಾಂಗ್ಗಳಿದೆ. ಅದರಲ್ಲಿ ನಾನು ಅಂತಲ್ಲ, ನನ್ನಂಥ ಸಾವಿರಾರು ಜನ ಲಿರಿಕ್ಸಿಸ್ಟ್ ಇದ್ದಾರೆ, ತುಂಬ ಜನ ಇದ್ದಾರೆ. ಪ್ರತಿಯೊಬ್ಬ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಬಂದಾಗ ಬೆನ್ ತಡ್ತಾರೆ, ಆ ಸಪೋರ್ಟ್ ಕೊಡ್ತಾರೆ. ಪ್ರತಿಯೊಬ್ಬ ಲಿರಿಕ್ ರೈಟರು ಬಂದಾಗ ಅದನ್ನ ತುಂಬ ಮಾತಾಡ್ತಾರೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಇರ್ಬೋದು. ಇವಾಗ ನಾಗಾರ್ಜುನ ಶರ್ಮಾ ಅವ್ರು ಇರ್ಬೋದು, ನಮ್ಮ ಪ್ರಮೋದ್ ಮರವಂತ ಇರ್ಬೋದು, ಪ್ರತಿಯೊಬ್ಬರೂ. ಆಮೇಲೆ ತ್ರಿವಿಕ್ರಮ ತ್ರಿಲೋಕು ಅವ್ರ ಸಾಂಗ್ ಇರ್ಬೋದು. ತುಂಬ ಜನರು ಅದೇ ಥರ ಬೇರೆ ಬೇರೆ ಲಿರಿಕ್ಸ್ಗಳು ಆ ಥರ ಬರ್ತಾ ಇರತ್ತೆ. ಹೊಸಬ್ರು ಸಿನಿಮಾಗುರು ಅನ್ನಲ್ಲ, ಪ್ರತಿ ಸಲ ಕನ್ನಡ ಸಿನಿಮಾ ಅನ್ನೋದು ಒಂದು ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ತುಂಬ ಇಷ್ಟ ಆಗುತ್ತೆ ಮೇಡಮ್ ಆ ಸಂಸ್ಥೆಯಲ್ಲಿ ನಾವಿರೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನಮ್ಮ ಆನಂದ್ ಆಡಿಯೋ ಬಗ್ಗೆ ಮಾತಾಡಿದ್ರಿ. ಆ್ಯಂಡ್ ಹಾಗೆ ಇವಾಗ ತುಂಬ ಕನ್ಸು ಕಟ್ಟಿ ಜನ ಹೊರಗಡೆ ಆಲ್ರೆಡಿ ವೆಯ್ಟ್ ಮಾಡ್ತಿರ್ತಾರೆ, ನಾವು ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ಸೊ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಗೆ? ಅಂದರೆ ಕನಸನ್ನ ನಾವು ಅದು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತೀವಲ್ಲ, ಅದನ್ನ ಯಾವತ್ತೂ ಬಿಡೋಕೆ ಹೋಗ್ಬಾರ್ದು. ಒಂದು ಥಾಟ್ ಇದೆ, ಇಲ್ಲಿ ಮೆಜೆಸ್ಟಿಕಲ್ಲಿ ಮಲಗಿದವರೆಲ್ಲ ರಾಕಿಂಗ್ ಸ್ಟಾರ್ ಆಗಲ್ಲ, ಲೈಟ್ ಬಾಯ್ಗಳೆಲ್ಲ ಚಾಲೆಂಜಿಂಗ್ ಸ್ಟಾರ್ ಆಗಲ್ಲ. ಆದರೆ ಒಂದಂತೂ ನಿಜ, ಇಲ್ಲಿ ಕಷ್ಟಪಟ್ಟು ಏನೋ ಒಂದು ಹಾಗೆ ಆಗ್ತಾನೆ. ಆ ನಂಬಿಕೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ವೆರಿ ನೈಸ್ ಸರ್, ವೆರಿ ನೈಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಒಂದು ಪಾಡ್ಕಾಸ್ಟ್ಗೆ ಬಂದು ನಮ್ಮ ಜೊತೆ ಜಾಯ್ನ್ ಆಗಿರೋದಕ್ಕೆ. ಆ್ಯಂಡ್ ಸೊ ನಮ್ಮ ಕಡೆಯಿಂದ ನಿಮಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಿಮ್ಮ ಫ್ಯೂಚರ್ ಸಿನಿಮಾ ಎಲ್ಲನೂ ಸಕ್ಸಸ್ ಆಗಲಿ ಅಂತ ನಮ್ಮ ಕಡೆಯಿಂದ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.